ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸತಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವಂತಹ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಕೇವಲ ಚದರಡಿಗೆ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ನೀವು ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾಘ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮಾಘ ಮಾಸ ಪ್ರಾರಂಭವಾದಾಗಿನಿಂದಲೂ ಕೂಡ ಮಾಘ ಮಾಸದ ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು, ಈ ಮಾಸದಲ್ಲಿ ನಾವು ಆಚರಿಸಬೇಕಾಗಿರುವಂತಹ ಪದ್ಧತಿ ಯಾವ ರೀತಿ ಇರುತ್ತೆ, ಪೂಜಾರಾಧನೆಯನ್ನ ಹೇಗೆ ನೆರವೇರಿಸಬೇಕು, ಇದೆಲ್ಲ ಪ್ರತಿದಿನ ತಿಳಿಸ್ತಾ ಬಂದಿದ್ದಾರೆ. ಇನ್ನು ಇವತ್ತಿನಿಂದ ಪ್ರತಿಯೊಂದು ರಾಶಿಯ ಹಿಂದೆ ಇರುವಂತಹ ಚರಿತ್ರೆ ಏನು, ಯಾವ ರಾಶಿಗೆ ಯಾವ ಅಕ್ಷರಗಳು ಬರುತ್ತೆ, ಯಾವ ಅಕ್ಷರಗಳಿಂದ ಯಾವ ನಕ್ಷತ್ರ ಆಗುತ್ತೆ, ಅದಕ್ಕೆ ರಾಶ್ಯಾಧಿಪತಿ ಯಾರು, ಅದೃಷ್ಟ ಸಂಖ್ಯೆ ಯಾವುದು, ಮತ್ತು ಯಾವ ರಾಶಿಯವರು ಯಾವ ಕ್ರಮಬದ್ಧ ಆಚರಣೆಯನ್ನ ಮಾಡಬೇಕು, ಇದೆಲ್ಲವನ್ನ ಇವತ್ತಿನಿಂದ ತಿಳಿಸ್ತಾ ಹೋಗ್ತಾರೆ ಗುರುಜಿಯವರು. ಇನ್ನು ಇದರೊಂದಿಗೆ ನೀವು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು, ಗುರುಜಿ ಜೊತೆಗೆ ಮಾತಾಡಬೇಕು ಅಂದ್ರೆ ಇರುವಂತಹ ದೂರವಾಣಿ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ. 08041219999 08041219999. ಖಂಡಿತವಾಗಿಯೂ ಕರೆ ಮಾಡಿ ನೇರವಾಗಿ ಗುರುಜಿ ಜೊತೆಗೆ ಮಾತಾಡಿ. ಆದ್ರೆ ಕರೆ ಸಿಕ್ಕಾಗ, ಅಪರೂಪಕ್ಕೆ ಕರೆ ಸಿಕ್ಕಿರುತ್ತೆ, ಆಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಟಿವಿ ವಾಲ್ಯೂಮ್ 0 ಅಲ್ಲಿಟ್ಟು ಮಾತಾಡಬೇಕು. ಮತ್ತು ನಿಮ್ಮ ಸ್ವರತರಂಗ ಇಲ್ಲಿ ಬಹಳ ಸ್ಪಷ್ಟವಾಗಿದ್ರೆ ಅಷ್ಟೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿ ತಿಳಿಸೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಸ್ವರತರಂಗ ಸ್ಪಷ್ಟವಾಗಿರಲಿ, ಆರಾಮಾಗಿ, ಗಾಬರಿ ಇಲ್ಲದೆ ಸ್ಪಷ್ಟವಾಗಿ ಮಾತಾಡಿ. ಯಾರಿಗೆ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತನಾಡಬೇಕು. ಇನ್ನು ಪತ್ರವನ್ನ ಬರಿತೀವಿ ಅಂತ ಅಂದ್ರೆ ಅದು ಕೂಡ ಅವಕಾಶ ಇದೆ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇಲ್ಲಿಗೆ ನೀವು ಪತ್ರವನ್ನ ಬರೀಬಹುದು. ಪತ್ರವನ್ನ ಮಾತ್ರ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಬರೀಬೇಕು. ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂತ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡಿ. ಫೋಟೋ ಕಳಿಸುವಾಗ ಯಾವ ಅಂಶವನ್ನ ಗಮನದಲ್ಲಿಟ್ಕೊಳ್ಬೇಕು ಅಂದ್ರೆ ಫೋಟೋದಲ್ಲಿ ಯಾವುದೇ ಕಲರ್ ಕರೆಕ್ಷನ್ಸ್ ಆಗಿರಬಾರ್ದು ಮತ್ತು ಫೋಟೋ ಕ್ಲಾರಿಟಿ ಆಗಿರಬೇಕು, ಬ್ಲರ್ ಆಗಿರಬಾರ್ದು. ಮೊಬೈಲ್ನಲ್ಲಿ ಫೋಟೋ ತೆಗೆದು ಕಳಿಸಬೇಡಿ. ಇನ್ನು 9538868222 9538868222 ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡುವಂತಿಲ್ಲ. ನಿಮ್ಮ ಸಮಸ್ಯೆ ಏನಿದೆ ಅದನ್ನ ರೆಕಾರ್ಡ್ ಮಾಡಿ ನಮಗೆ ವಾಟ್ಸ್ಆಪ್ ಮಾಡಬಹುದು ಈ ಸಂಖ್ಯೆಗೆ 9538868222. ನೀವು ವಿಡಿಯೋ ಕಳಿಸುವಾಗ ಕಳಿಸುವಂತಹ ನಿಮ್ಮ ವಿಡಿಯೋ 2 ನಿಮಿಷಗಳ ಒಳಗಾಗಿ ರೆಕಾರ್ಡ್ ಆಗಿರಬೇಕು. ಇಲ್ಲಿ ಕೂಡ ನಿಮ್ಮ ಧ್ವನಿ ಸ್ಪಷ್ಟವಾಗಿರಲಿ. ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡಿ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಇದ್ಯಾವುದೂ ಬೇಕಾಗಿಲ್ಲ. ಸಮಸ್ಯೆ ಏನಿದೆ ಅದನ್ನ ಮಾತ್ರ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಇನ್ನು ನೀವು ಕಳಿಸುವಂತಹ ವಿಡಿಯೋ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ಲೇ ಆಗೋದು ಬೇಡ ಅಂತ ಹೇಳಿದ್ರೆ ಅದನ್ನ ಕೂಡ ಪ್ರಸಾರ ಮಾಡಬೇಡಿ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಅದಕ್ಕಿರುವಂತಹ ದೂರವಾಣಿ ಸಂಖ್ಯೆ
9742690055 9742690055 ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759 ಇಲ್ಲಿಗೆ ನೀವು ಕರೆ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಮಾಘ ಮಾಸದ ಶುಭ ಬುಧವಾರ ಇವತ್ತು. ಹಾಗಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡಿಕೊಳ್ಳಿ. ಕಲಿಯುಗದ ಶಮಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶುಭ ಬುಧವಾರ ಆಗಿರೋದ್ರಿಂದ ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡಿದ್ದಾಯಿತು. ಬನ್ನಿ ಹಾಗಿದ್ರೆ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಗೋವಿಂದ ಗೋವಿಂದ. ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸುಭೋಮಿಂ ವಿಶುತೋ ಋತ್ವಾ ಅತ್ಯುತಿಷ್ಠದ್ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಹುತಾಮೃತಸ್ವಶೇಷಾನಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಯಂ ಸರೋಜಹಸ್ತೇದಬಲತರಾಗುಂ ಶಕಂದಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ವಕ್ಷ್ಯಂ. ವಿಷ್ಣುಪತ್ನೇ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಗಂಧದ್ವಾರಾಂತರಾದೃಶಾ ನಿತ್ಯಪುಷ್ಠಾಂಗರೀಷಣೀಂ ಈಶ್ವರೀಂ ಸರ್ವೋದಾನಾಂ ತ್ವಾಂ ಯಹೋಪತ್ವಯೇ ಶ್ರಿಯಂ
ಜಾತವೇದಸೇಂ ಸರ್ವಾಮ ಸೋಮಮರಾದಿಯತೋ ನಿದಹಾತಿ ವೇದಾಃ ಸನಃ ಪರ್ಷದತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಅಂಬಾ ಭಗವತಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಮಾಘ ಮಾಸದ ಈ ಒಂದು ವಿಶೇಷವಾಗಿರತಕ್ಕಂತಹ ದಿನಗಳಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಪ್ರತಿ ದಿನವೂ ಸಹಿತ ಇದು ಬಹಳ ವಿಶೇಷವೇ. ಬರೀ ಶುಕ್ಲ ಅಷ್ಟೇ ಅಲ್ಲ, ಕೃಷ್ಣ ಪಕ್ಷವೂ ಅಷ್ಟೇ ವಿಶೇಷವಾಗಿದೆ. ಒಟ್ಟಾರೆ ಹೇಳಬಹುದಾದರೆ ಮಾಘ ಮಾಸ ಎಂಬತಕ್ಕಂತಹ ಈ ಮಾಸದಲ್ಲಿ ಮಾಘಸ್ನಾನ ಎಂಬತಕ್ಕಂಥದ್ದೇ ವಿಶೇಷತೆ. ಈ ಮಾಸದಲ್ಲಿ ದೇವತಾರಾಧನೆ, ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು ಅಥವಾ ದೇವಾಲಯದ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಇದೆಲ್ಲಕ್ಕೂ ಮೀರಿರ್ತಕ್ಕಂತಹದ್ದು, ಇದೆಲ್ಲಕ್ಕೂ ಮಿಗಿಲಾದಂತಹದ್ದು ಮತ್ತೊಂದು ವಿಶೇಷ ಅಂದರೆ ಇದು ಮಾಘಸ್ನಾನ. ಯಾರು ಮಾಘಸ್ನಾನವನ್ನ ಈ ಮಾಸದಲ್ಲಿ ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾರೋ, ಮಾಘಸ್ನಾನ ಆದ ನಂತರ ಸಣ್ಣದಾದಂತಹ ಇರುವೆಗಳಿಗೋ, ಕ್ರಿಮಿಕೀಟಗಳಿಗೋ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೋ, ದನಕರುಗಳಿಗೋ ನಿಮ್ಮ ಕೈಲಾದಂತಹ ಒಂದಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂತಹದ್ದು, ಆಹಾರವನ್ನು ಕೊಡತಕ್ಕಂತಹದ್ದು. ಒಂದಷ್ಟು ಇರುವೆಗೂಡುಗಳಿದ್ರೆ ಅಲ್ಲೊಂದಿಷ್ಟು ರವೆ, ಸಕ್ಕರೆ ಇಂತಹದ್ದನ್ನು ಹಾಕುವಂತಹದ್ದು. ಹಾಗೆ ವಿಶೇಷವಾಗಿರತಕ್ಕಂತಹ ಗೋವಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡತಕ್ಕಂತಹದ್ದು. ಅಷ್ಟೇ ಅಲ್ಲದಿರ ಸರಿಸಮಾನವಾದಂತಹ ವ್ಯಕ್ತಿಗಳಿಗೆ, ಸರಿಸಮಾನದಂತಹ ವ್ಯಕ್ತಿ ಅಂದರೆ ಯಾರು? ದುಡ್ಡಲ್ಲಿ ಸರಿಸಮಾನ ಅಲ್ಲ, ಅಥವಾ ಸ್ಥಿತಿಗತಿಗಳಲ್ಲಿ ಸರಿ ಸಮಾನ ಅಲ್ಲ. ಮನುಷ್ಯ ಪ್ರತಿಯೊಬ್ಬ ಮನುಷ್ಯನ ಅರ್ಥ ಮಾಡ್ಕೋಬೇಕಾದ್ದು ಎಲ್ಲರೂ ನನಗೆ ಸರಿ ಸಮಾನರೇ ಎಂಬತಕ್ಕಂತಹ ಮನಸ್ಥಿತಿಯನ್ನೇ ನಾವು ತಂದುಕೊಳ್ಬೇಕು. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸಹಿತ ಭಗವಂತನ ಮಕ್ಕಳಾದ್ಮೇಲೆ, ದೇವರ ಮಕ್ಕಳಾದ್ಮೇಲೆ ನಮ್ಮಲ್ಲಿ ಹೇಗೆ ತಾರತಮ್ಯ ಬರುತ್ತೆ? ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿ ತಂದು ಯಾರು ಸಂಕಷ್ಟದಲ್ಲಿದ್ದಾರೆ ಅಂತಹವ್ರನ್ನ ಗುರುತಿಸಿ ಏನಾರು ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿದ್ರೆ ಅದು ದೇವತಾರ್ಚನೆ, ದೇವರ ಪೂಜೆ, ಯಜ್ಞ ಯಾಗಾದಿಗಳನ್ನು ಮಾಡಿದ್ದಕ್ಕೂ ಸಹಿತ ಅದಕ್ಕೂ ಮಿಗಿಲಾದಂತಹ ರೀತಿಯಲ್ಲಿ ಒಂದಿಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ಳಬಹುದು. ನಾವು ಯಾರನ್ನೂ ಕಂಡದ್ದಲ್ಲ, ಯಾವ ದೇವರನ್ನೂ ಪ್ರತ್ಯಕ್ಷವಾಗಿ ಕಂಡದ್ದಲ್ಲ. ಆದರೆ ಭಗವಂತನಿದ್ದಾನೆ. ಈ ಒಂದು ಕಲಿಯುಗದಲ್ಲಿ ಭಗವಂತ ಇದ್ದಾನೆ. ಭಗವಂತ ನಮ್ಮ ಸುತ್ತಮುತ್ತ ಇದ್ದಾನೆ. ನಾವು ಉಸಿರಾಡುವಂತಹ ಗಾಳಿ, ನೋಡುವಂತಹ ಪ್ರಕೃತಿ, ಆಹಾರ ತೆಗೆದುಕೊಳ್ಳುವಂತಹ ಅನ್ನಪ್ರಸಾದ ಪ್ರತಿಯೊಂದರಲ್ಲೂ ಸಹಿತ ಭಗವಂತನಿದ್ದಾನೆ. ಆ ಭಗವಂತ ಭಗವತಿಯ ಅನುಗ್ರಹ ನಮಗಿರೋದ್ರಿಂದಲೇ ನಾವೆಲ್ಲರೂ ಇಷ್ಟು ಅದ್ಭುತವಾಗಿದ್ದೇವೆ. ಇಂತಹ ನಿಟ್ಟಿನಲ್ಲಿ ಭಗವಂತ ನಮಗೆ ಕೊಟ್ಟಂತಹ ಒಂದಷ್ಟು ಸ್ಥಿತಿಗತಿಗಳಲ್ಲಿ, ಯಾಕೆಂದ್ರೆ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲದಿಂದ, ಮಾಡಿರುವಂತಹ ಒಂದಷ್ಟು ಪುಣ್ಯ ಫಲದಿಂದ ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ಆಸ್ಥಾನವನ್ನು ಕಲ್ಪಿಸಿರ್ತಾನೆ. ಅಂತಹ ಆಸ್ಥಾನದಿಂದ, ದೇವರು ನಿಮಗೆ ಕೊಟ್ಟಂತಹ ಸೌಭಾಗ್ಯದಿಂದ, ನಿಮ್ಮ ಪೂರ್ವಾರ್ಜಿತವಾದಂತಹ ಒಂದಷ್ಟು ಪುಣ್ಯ ಫಲದಿಂದ ನಿಮಗೆ ಸಿಕ್ಕಂತ ಸುಖ ಸಂತೋಷ, ಒಂದಿಷ್ಟು ದವಸ ಧಾನ್ಯಗಳು ದೇವರು ಏನು ಕೊಟ್ಟಿದ್ದಾನೋ ಕೊಟ್ಟಿರತಕ್ಕಂತಹದ್ರಲ್ಲಿ ಯಾರು ಕಡುಬಡತನದಲ್ಲಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ಕಷ್ಟದಿಂದ ಒದ್ದಾಡ್ತಿದ್ದಾರೆ ಅಥವಾ ಅರಿವಿಲ್ಲದಂಥ ರೀತಿಯಲ್ಲಿ ಅವರ ಕಾಲ ಹೆಜ್ಜೆಯನ್ನು ಹಾಕ್ತಿದ್ದಾರೆ ಅಂತಹವರನ್ನ ಅರಿವಿನ ಕಡೆ ಕರ್ಕೊಂಡು ಬರ್ತಕ್ಕಂತಹದ್ದು, ಧರ್ಮ ಸಂಸ್ಕೃತಿ ಬಗ್ಗೆ ಚಿಂತನೆ ಮಾಡಿಸ್ತಕ್ಕಂತಹದ್ದು, ಒಂದಷ್ಟು ಆಹಾರ ಪದ್ಧತಿಗಳನ್ನು ಕೊಟ್ಟು ಅವರ ಜೀವನದ ಒಂದು ಸಾಫಲ್ಯತೆಯನ್ನು ನೋಡತಕ್ಕಂತಹದ್ದು, ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಇದರ ಮಧ್ಯದಲ್ಲಿ ಭಗವಂತನ ಪ್ರಾರ್ಥನೆ, ಮಾಘ ಮಾಸದ ಒಂದಷ್ಟು ವೈಶಿಷ್ಟ್ಯತೆ ನೋಡಿ. ದೇಹದ ಮೇಲಿರ್ತಕ್ಕಂತಹ ಕೊಳಕನ್ನು ದೂರ ಮಾಡಿಕೊಳ್ಳಿಕ್ಕೆಲ್ಲ ನಾವು ಸ್ನಾನ ಮಾಡ್ತಕ್ಕಂಥದ್ದು. ಬೆಳಗಿನಿಂದ ಸಂಜೆವರೆಗೂ ಎಷ್ಟೋ ಜನ 4 ಗೋಡೆ ಮಧ್ಯದಲ್ಲೇ ಇರ್ತಾರೆ, AC ಆನ್ ಮಾಡಿರ್ತಾರೆ, ಮೈಯಲ್ಲಿ ಬೆವರು ಸಹಿತ ಬರುವುದಿಲ್ಲ. ಆದರೆ ಅವರು ಸಹಿತ ಸ್ನಾನ ಮಾಡಬೇಕು. ಸ್ನಾನ ಮಾಡತಕ್ಕಂತಹದ್ದು ದೇಹದ ಮೇಲಿರ್ತಕ್ಕಂಥ ಕೊಳಕು ಹೋಗ್ಲಾಡ್ಸೋದಕ್ಕೆ ಅಂತ ಎಲ್ಲರ ಮನಸ್ಸಲ್ಲಿರ್ತಕ್ಕಂತಹದ್ದು ಅದಲ್ಲ. ಆ ಗಂಗೆ, ಆ ವಿಶೇಷವಾಗಿರ್ತಕ್ಕಂಥ ಜಲ ದೇಹದ ಮೇಲೆ ಬಿದ್ದಾಗ ನಮ್ಮಲ್ಲಿರ್ತಕ್ಕಂತಹ 72,000 ನರನಾಡಿಗಳು, ಹಾಗೆ ನಮ್ಮ ಚಿಂತನೆ, ನಮ್ಮ ಮನಸ್ಸು ಎಲ್ಲವೂ ಸಹಿತ ಜಾಗೃತಗೊಳ್ಳುತ್ತೆ. ಅದಕ್ಕಾಗಿ ಸ್ನಾನ ಬೇಕು. ಆದರೆ ನಾವು ದೇಹದ ಹೊರಭಾಗದಲ್ಲಿರ್ತಕ್ಕಂಥ ರೀತಿಯಲ್ಲಿ ಸ್ನಾನ ಮಾಡ್ತೀವಿ, ಆದರೆ ನಮ್ಮ ಮನಸ್ಸು ನಿಜಕ್ಕೂ ಸ್ನಾನದ ಒಂದು ಸಾಫಲ್ಯತೆಯನ್ನು ಪಡೆಯುತ್ತೆ. ಇದೆಲ್ಲವೂ ಭಗವತ್ ಸಂಕಲ್ಪ. ಅದಕ್ಕಾಗಿ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಹೀಗೆ ಗಂಗಾದಿ ಸಕಲ ತೀರ್ಥಾದಿಗಳನ್ನು ಸಹಿತ ನಾವು ಪ್ರಾರ್ಥನೆ ಮಾಡಿ ಗಂಗಾ ಸ್ನಾನ ಮಾಡತಕ್ಕಂಥದ್ದು, ಅಥವಾ ಸ್ನಾನ ಮಾಡುವಾಗ ದೇವರ ಪ್ರಾರ್ಥನೆ ನಡೆಸ್ತಕ್ಕಂಥದ್ದು, ದೇವರ ಧ್ಯಾನ ಸಂಕಲ್ಪದಲ್ಲಿ ನಾವು ನಿರತರಾಗಿರ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಹಿಂದಿನಿಂದ ಹಿರಿಯರು ಹೇಳಿಕೊಟ್ಟಂತಹ ಒಂದು ಕಲ್ಪನೆ. ಜೊತೆಗೆ ನಾವು ಮಾಡುವಂತಹ ಕಾಯಕ ಹೇಗಿರಬೇಕು, ಯಾವ ಪ್ರಕಾರವಾದಂತಹ ಚಿಂತನೆಯನ್ನು ಮಾಡಬೇಕು, ಯಾವ ಪ್ರಕಾರವಾದಂತಹ ಬದುಕನ್ನು ಬದುಕಬೇಕಾಗಿದೆ. ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಸರಿಸಮಾನವೇ. ನಾವು ಪ್ರಾರಂಭದಲ್ಲೇ ಹೇಳಿದೆ, ನಾವೆಲ್ಲರೂ ದೇವರ ಮಕ್ಕಳು. ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ, ನಾವೆಲ್ಲರೂ ಒಂದಾಗಿದ್ದೇವೆ. ಆದರೂ ಹೊಡೆದಾಡ್ತಾ ಇರ್ತೇವೆ.
ನಾನು ಮೇಲು ನೀನು ಕೀಳು, ನನ್ನ ಉನ್ನತ ಜಾತಿ ನಿಂದು ಕೀಳು ಜಾತಿ, ಅಥವಾ ನಾನು ಹಾಗಿದ್ದೇನೆ ನೀನು ಹೀಗಿದ್ದೀಯಾ, ಇಂತಹದ್ದನ್ನೇ ನಡೆಸ್ತಾ ಇದ್ದೀವಿ ವಿನಃ ಒಂದು ದಿವಸಕ್ಕಾದರೂ ಎಲ್ಲರಲ್ಲೂ ಹರಿತಕ್ಕಂತಹ ರಕ್ತದ ಕಣ ಒಂದು ಎಂಬತಕ್ಕಂತಹ ಚಿಂತನೆ ನಾವು ಮಾಡ್ತಿಲ್ಲ. 72,000 ನರನಾಡಿಗಳಲ್ಲಿ ನಾನು ಮೇಲ್ಜಾತಿಯಲ್ಲಿರೋದ್ರಿಂದ ನನ್ನ ನರನಾಡಿಗಳಲ್ಲಿ ಅರ್ಧ ಭಾಗ ನನಗೆ ವಿಶೇಷವಾಗಿರ್ತಕ್ಕಂಥ ರಕ್ತ ಕಣ ಹರಿಯುತ್ತೆ. ನೀನು ಕೀಳು ಜಾತಿಯರಿಂದ ಸಂಪೂರ್ಣವಾಗಿ 72,000 ನರನಾಡಿಗಳಲ್ಲೂ ಸಹಿತ ಆ ರಕ್ತ ಕಣ ಬೇರೆ ಎಂಬತಕ್ಕಂಥದ್ದು ಎಲ್ಲೂ ಇಲ್ಲ. ಮನುಷ್ಯ ತನಗಿರ್ತಕ್ಕಂತಹ ದೇಹ ಶಕ್ತಿಯಿಂದಲೋ ಅಥವಾ ತಾನು ಹಾಕುವ ಹೆಜ್ಜೆಯಲ್ಲೋ ಏನೋ ಒಂದು ಸಣ್ಣ ವ್ಯತ್ಯಾಸವಾದರೆ ಎಲ್ಲೋ ಒಂದು ಕಡೆ ಕಾಲ್ಜಾರಿ ಬಿದ್ದ, ಅಥವಾ ಏನೋ ಒಂದು ಅಚಾತುರ್ಯ ಆಯಿತು, ಯಾವುದೋ ಒಂದು ಸಮಸ್ಯೆ ಎದುರಾಯಿತು, ಅನಾರೋಗ್ಯಕ್ಕೆ ತುತ್ತಾದ, ಅಥವಾ ಆತನ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಆಯಿತು, ಅಥವಾ ದೇಹದ ಯಾವುದೋ ಒಂದು ಅಂಗ ಊನವಾಯಿತು. ಇಂತಹ ಪರಿಸ್ಥಿತಿ ಬಂದಾಗ ಎಂತಹ ಕೀಳು ಜಾತಿ ಅಂತ ನಾವು ದೂರ ಮಾಡ್ತಿದ್ದೀವಲ್ಲ, ಅಂತಹ ವ್ಯಕ್ತಿಯೇ ಅಮೃತೋಪಾದಿಯಲ್ಲಿ ಅಂತಹ ವ್ಯಕ್ತಿ ಕೊಡುವಂತಹ ರಕ್ತ ಈ ಒಂದು ಉನ್ನತವಾದಂತಹ ಸ್ಥಿತಿಗತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಬೇಕಾಗುತ್ತೆ. ಅಂದರೆ ರಕ್ತದಲ್ಲಿ ಜಾತಿ ಇಲ್ಲ, ರಕ್ತದಲ್ಲಿ ಯಾವುದು ಮೇಲು ಕೀಳು ಇಲ್ಲ. ರಕ್ತದ ಕಣ, ಎರಡೂ ರಕ್ತದ ಕಣಗಳನ್ನು ಒಂದೆಡೆ ಸೇರಿಸಿಬಿಟ್ರೆ ಅದು ಗೊತ್ತಾಗುವುದಿಲ್ಲ. ಅಷ್ಟೇ ಯಾಕೆ, ಪವಿತ್ರತೆಯಂತೆ ತರ್ತಕ್ಕಂತಹ ಮಡಿಯ ಗಂಗೆ, ಮಡಿಯಿಂದ ತರ್ತಕ್ಕಂತಹ ಗಂಗೆ, ಅದರಲ್ಲಿರ್ತಕ್ಕಂತಹ ಕುಂಭದಲ್ಲಿರ್ತಕ್ಕಂಥ ಗಂಗೆಯನ್ನು ಒಂದು ಕಡೆ ಇಟ್ಟು, ಏನೂ ಮಡಿ ಇಲ್ಲದಿರತಕ್ಕಂತಹ ವ್ಯಕ್ತಿ ತರ್ತಕ್ಕಂತಹ ಜಲದಿಂದ ತರ್ತಕ್ಕಂಥ ಒಂದು ಗಂಗೆಯನ್ನು ಇಟ್ಟು, ಎರಡೂ ಒಟ್ಟಿಗೆ ನಾವು ಗಂಗೆಯನ್ನು ಚೆಲ್ಲಿ ಪುನಃ ಗಂಗೆಯಲ್ಲಿ ಮಡಿಯನ್ನು ಬೇರೆ ಮಾಡಬೇಕು ಅಂದರೆ ಸಾಧ್ಯವಾ? ಯೋಚನೆ ಮಾಡಿ. ಮಡಿಯಿಂದ ಇರ್ತಕ್ಕಂತಹ ಕುಂಭ ಒಂದು ಕಡೆ, ಮಡಿಯಿಲ್ದಿರ ಇರ್ತಕ್ಕಂತಹ ಕುಂಭ ಮತ್ತೊಂದು ಕಡೆ, ಎರಡೂ ಕೈಜಾರಿ ಬಿದ್ದಾಗ ಸೇರುವಂತಹ ಆ ಜಲ ಎರಡೂ ಸೇರ್ಕೊಂಡು ಮುಂದೆ ನಡೆಯುತ್ತಲ್ಲ, ಅದಾದ್ಮೇಲೆ ನನ್ನ ಮಡಿ ನೀರನ್ನು ಸಪರೇಟ್ ಆಗಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ. ನೀರಿಗೆ ಮಡಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ದೇಹದಲ್ಲಿ ಹರಿತಕ್ಕಂಥ ರಕ್ತಕ್ಕೆ ಜಾತಿ ಇಲ್ಲ, ಅಲ್ಲಿ ಯಾವುದೇ ತರಹ ವೈರತ್ವ ಇಲ್ಲ. ಆದರೆ ನಮ್ಮಗಳ ಮನಸ್ಸಿದೆಯಲ್ಲ, ಈ ಮನಸ್ಸು ಪ್ರತಿ ಕಾಲಕ್ಕೂ ಸಹಿತ ನಾನು ನಂದು ನಾನು ನಂದು, ಈ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯದಿಂದ ತುಂಬಿ ತುಳುಕ್ತಾ ಇದೆ. ಇದರಿಂದಲೇ ಜೀವನ ಅಂತಕ್ಕಂಥ ಸರಿ ಇಲ್ಲ. ಹಾಗಾಗಿ ನನ್ನ ಸರಿಸಮಾನದವರು ಅಥವಾ ನನ್ನಂತೆ ಇರ್ತಕ್ಕಂಥವರು, ನನ್ನಂಗೆ ಇರುವಂತಹ ಇನ್ನೊಬ್ಬ ವ್ಯಕ್ತಿ, ನನ್ನಂಗೆ ಇರುವಂತಹ ತಾಯಿ, ಇದನ್ನು ನಾವು ಯಾರೂ ಚಿಂತನೆ ಮಾಡ್ತಿಲ್ಲ. ಹಾಗಾಗಿ ಸಮಸ್ಯೆ ಎಂಬತಕ್ಕಂಥದ್ದು ಪ್ರತಿನಿತ್ಯ ನಮ್ಮೊಳಗೆ ನಮಗೆ ಅರಿವು ಸರಿಯಾಗಿ ಆಗದಿರ, ಸರಿಯಾದಂತಹ ಜ್ಞಾನವಿಲ್ದಿರ, ಸರಿಯಾದಂತಹ ಮಾರ್ಗದರ್ಶನ ಇಲ್ದಿರ, ಅಥವಾ ಸರಿಯಾದಂತಹ ಗುರುಗಳ ಅನುಗ್ರಹ ನಮಗಿಲ್ದಿರ ನಮ್ಮ ಜೀವನ ಅಧೋಗತಿಗೆ ಹೋಗ್ತಾ ಇದೆ. ಗುರುವಿನ ಅನುಗ್ರಹ ಬೇಕು, ಮಾರ್ಗದರ್ಶನ ಬೇಕು, ನಾವೆಲ್ಲರೂ ಒಂದು ಎಂಬತಕ್ಕಂಥದ್ದಿರಬೇಕು. ತಾಯಿ ಗರ್ಭದಿಂದಲೇ ಬಂದಿದ್ದೀವಿ, ಭೂಮಿಯನ್ನೇ ಸೇರ್ತೀವಿ. ತಾಯಿ ಗರ್ಭದಿಂದ ಬರಬೇಕಾದ್ರೆ ನೋಡಿ, ಯಾವುದೇ ಒಂದು ಮಗು ಜನನ ಆಗಬೇಕಾದ್ರೆ ತಾಯಿ ಗರ್ಭದಿಂದ ಇಲ್ದಿರ ಮತ್ತೆಲ್ಲಿಂದಲೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಿರಬೇಕಾದ್ರೆ ಗರ್ಭದಲ್ಲಿ ಉದಯೋನ್ಮುಖವಾಗುವಂತಹ ಮಗು ಎಲ್ಲ ಮುಗಿಸಿ ಹೊರಡುವಾಗ ಮಣ್ಣು ಅಥವಾ ಅಗ್ನಿ, ಈ ಒಂದು ಜಲತತ್ವಗಳಲ್ಲಿ ಸೇರುವಂತಹ ಒಂದು ದೇಹ. ಇಲ್ಲಿ ತಾರತಮ್ಯ ಇಲ್ಲ, ಇಲ್ಲಿ ವ್ಯತ್ಯಾಸ ಇಲ್ಲ, ಇಲ್ಲಿ ಯಾವುದೇ ಮೇಲು ಕೀಳು ಇಲ್ಲ. ಆದರೆ ಮಧ್ಯದ 4 ದಿನಗಳ ಬದುಕಿದೆಯಲ್ಲ, ಅಲ್ಲಿನ ಹಾರಾಟ ಅಬ್ಬಾ, ಅದು ಬಹಳಷ್ಟು ದೂರಕ್ಕಿರುತ್ತೆ. ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಿದ್ರೆ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಸಿಕ್ಕಂತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಇವತ್ತಿನಿಂದ ಪ್ರತಿ ರಾಶಿಯ ಹಿಂದಿರುವ ಚರಿತ್ರೆ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಖಂಡಿತಮ್ಮ, ಇದು ಸಂಪೂರ್ಣವಾಗಿ ಬೇಸಿಕ್. ಇದು ಅಂದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ್ದು. ನಾವೆಲ್ಲ ಏನು ತಿಳ್ಕೊಳ್ತೀವಿ, ಹುಟ್ಟಿದ ಮಗು ಯಾವ ಮುಹೂರ್ತದಲ್ಲಿ ಹುಟ್ಟುತ್ತೆ, ಯಾವ ಸಮಯಕ್ಕೆ ಹುಟ್ಟುತ್ತೆ, ಹುಟ್ಟಿದ ನಂತರ ಆ ಹುಟ್ಟಿದ ಊರು, ಸಮಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ತಿಥಿವಾರ ನಕ್ಷತ್ರ ಯೋಗಫಲ, ಯಾವ ವರ್ಷ, ಯಾವ ರಾಶಿ, ಯಾವ ತಿಥಿ ನಕ್ಷತ್ರದಲ್ಲಿ ಹುಟ್ಟಿದೆ ಮತ್ತು ಅದರ ಫಲಾಫಲಗಳೇನು, ಅದರ ಸ್ವಭಾವ ಏನು, ಅದರ ಗುಣ ಏನು, ಎಲ್ಲವೂ ಸಹಿತ ಒಂದು ಮಗು ಹುಟ್ಟಿದ ನಂತರ ಆ ರಾಶಿ ಮೇಲೆ ಇರ್ತಕ್ಕಂಥದ್ದು. ಆದರೆ ರಾಶಿ ಆಗಬೇಕಾದ್ರೆ ಆ ನಕ್ಷತ್ರ ಮುಖ್ಯವಾಗಿರ್ತಕ್ಕಂಥದ್ದು. ನಕ್ಷತ್ರ, ಎಷ್ಟು ನಕ್ಷತ್ರಗಳು ಸೇರಿದ್ರೆ ಒಂದು ರಾಶಿ ಆಗುತ್ತೆ, ಈ ಚರಿತ್ರೆ ತಿಳ್ಕೊಳ್ಬೇಕು. ಇದು ಬಹಳ ಈಸಿಯಾಗಿರ್ತಕ್ಕಂಥದ್ದೇ, ಆದರೂ ತಿಳ್ಕೊಳ್ಬೇಕಾಗಿದೆ. ಇದು 1ನೇ ಕ್ಲಾಸ್ ಪಾಠನೇ ನಿಜ, ಆದರೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದೆ. ನೋಡಿ, ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ 4, ಭರಣಿ 4, ಕೃತಿಕ 1. ಈ 9 ಪಾದಗಳು ಒಂದು ರಾಶಿಗೆ ಬರತಕ್ಕಂಥದ್ದು. 9 ಪಾದ ಒಂದು ರಾಶಿ ಅಂದರೆ ಇಲ್ಲಿ 4 ಪಾದಗಳು ಬದಲಾಯಿತು. ಅಂದರೆ ಅಶ್ವಿನಿ 4, ಭರಣಿ 4, ಕೃತಿಕ 1. ಇದು ಸೇರಿದರೆ 9 ಆಯಿತು. ಇಲ್ಲಿ ಒಂದು ರಾಶಿ ಉದ್ಭವ ಆಯಿತು. ಹಾಗೆ ಆ 3 ರಾಶಿಗಳು, 3 ರಾಶಿಗಳು ಸೇರಿ ಒಂದು ರಾಶಿ, ಅಂದರೆ ಆ 3 ನಕ್ಷತ್ರಕ್ಕೆ ಒಂದು ರಾಶಿ ಬರ್ತಕ್ಕಂಥದ್ದು. ಆದರೂ ಆ ಕೊನೆಯ ನಕ್ಷತ್ರ ಅಂದರೆ ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಮಾತ್ರ ಮೇಷರಾಶಿಗೆ ಸೇರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ
ಈ ಒಂದು ಮಾಹಿತಿಯನ್ನ ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತಲೇ ಸಂಪೂರ್ಣ ವರ್ಷ ಭವಿಷ್ಯದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸಂಪೂರ್ಣ ವರ್ಷ ಭವಿಷ್ಯ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ, ಹೆಸರಿನ ಮೊದಲನೇ ಅಕ್ಷರ ಇದೆಯಲ್ಲ, ಆ ಅಕ್ಷರದಲ್ಲೇ ಎಲ್ಲವೂ ಗೊತ್ತಾಗೋಗ್ಬಿಡುತ್ತೆ. ನಿಮಗೆ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ನಾಮ ನಕ್ಷತ್ರ ಪ್ರಕಾರ ಅಂದ್ರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ನಿಮಗೆ ಗೊತ್ತಿದ್ರೆ ಸಾಕು, ಅದರಲ್ಲಿ ನಿಮ್ಮ ರಾಶಿ ಯಾವುದು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬಹುದು. ಹಾಗೆ ನಿಮ್ಮ ಗುಣ ಮತ್ತು ನಿಮ್ಮ ಸ್ವಭಾವ, ನಿಮ್ಮ ಯಾವ ಸ್ವಭಾವದಲ್ಲಿ ತಾವಿದ್ದೀರಿ, ಯಾವ ಗುಣ ಇದೆ, ಯಾರು ಸ್ನೇಹಿತರಿರ್ತಾರೆ, ಯಾರು ಶತ್ರುಗಳಾಗ್ತಾರೆ, ಯಾರೊಂದಿಗೆ ವ್ಯವಹರಿಸಿದಾಗ ಏನು ಫಲಾಫಲ ಸಿಗುತ್ತೆ, ಇದೆಲ್ಲ ಸಂಪೂರ್ಣವಾದಂತಹ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ಪ್ರತಿ ವರ್ಷದ ವರ್ಷ ಭವಿಷ್ಯದಲ್ಲಿ ನಾನು ತಿಳಿಸ್ಕೊಡ್ತಾ ಬಂದಿದ್ದೇನೆ. ಹಾಗೆ ಇವತ್ತು ಸಹಿತ ನಾನು ತಿಳಿಸುವಂತಹದ್ದು ಈ ಕ್ರಮ ಅನುಸರಿಸಿದ್ರೆ, ಈ ಕ್ರಮವನ್ನು ತಿಳ್ಕೊಂಡ್ರೆ ಇದು ನಿಜಕ್ಕೂ ಬಹಳ ವಿಶೇಷವೇ ಸರಿ. ಮೇಷರಾಶಿ, ನಾನು ನೆನ್ನೆನೇ ಹೇಳಿದ್ದೆ, ಒಂದು ಗ್ರಂಥವನ್ನ ಸಿದ್ಧತೆ ಮಾಡ್ಕೊಳ್ಳಿ, ಒಂದು ಗ್ರಂಥವನ್ನು ಸಿದ್ಧತೆ ಮಾಡ್ಕೊಳ್ಳಿ, ಮಹರ್ಷಿ ಡೈರಿ ತೆಗೀರಿ, ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ, ಆ ವಿಚಾರಗಳನ್ನು ನೀವು ತಿಳ್ಕೊಂಡು 4 ಜನಕ್ಕೆ ತಿಳಿ ಹೇಳುವಂಥದ್ದಾಗಲಿ. ನಮ್ಮಲ್ಲಿ ವಿದ್ಯೆ ಎಂಬತಕ್ಕಂಥದ್ದು ಒಂದು ಗಂಗೆ, ವಿದ್ಯೆ ಎಂಬತಕ್ಕಂತಹ ಗಂಗೆಯನ್ನ ಒಂದು ಕಡೆ ನಿಲ್ಲಕ್ಕೆ ಬಿಡಬಾರದು, ಹರಿಸಬೇಕು, ಮುಂದೆ ಮುಂದೆ ಹರಿತಾ ಹೋಗಬೇಕು. ಆ ಗಂಗೆ ಎಷ್ಟು ಜನದ ದಾವರವನ್ನ, ಎಷ್ಟು ಜನದ ಬಾಯಾರಿಕೆಯನ್ನ ಇಂಗಿಸುವಂತಹ ಕಾಯಕ ಆ ಗಂಗೆ ಮಾಡ್ತಾಳೆ. ಅದರಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಆ ವಿದ್ಯೆ ಯಾರಲ್ಲೇ ಇದ್ರೂ ಸಹಿತ ಆ ವಿದ್ಯೆಗೆ ನಾವು ತಲೆ ಬಗ್ಗಿಸಬೇಕು. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿಗೂ ಸಹಿತ ಒಂದು ವಿದ್ಯೆಯನ್ನ ಅಂದ್ರೆ ಯಾವುದೇ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಬೇಕಾದ್ರೆ ವಿದ್ಯೆ ಹೇಳುವಂತಹ ಗುರುವಿನ ಜಾತಿಯನ್ನು ಸಹಿತ ಆಲೋಚನೆ ಮಾಡ್ತಾರೆ. ನಾನಿವತ್ತು ಜಾತಿ ಬಗ್ಗೆ ಬಹಳ ಹೇಳ್ತಾ ಇದ್ದೇನೆ. ಯಾತಕ್ಕಾಗಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಿರ್ತಕ್ಕಂಥ ಅವಘಡಗಳು ನೋಡಿದ್ರೆ, ಬೆಳೀತಕ್ಕಂತಹ ಆ ಪೈರು ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳಲ್ಲಿ ಉದ್ಭವಿಸ್ತಾ ಇರತಕ್ಕಂತಹ ಒಂದು ಸಮಸ್ಯೆಗಳು ನೋಡಿದ್ರೆ, ನಾವೆಲ್ಲರೂ ಭಾರತೀಯರು, ನಾವು ಭಾರತದಲ್ಲಿದ್ದೇವೆ, ಭಾರತ ದೇಶದಲ್ಲಿ ನಾವು ತಲೆಬಗ್ಸಿ ನಿಲ್ಲಬೇಕು, ಭಾರತಾಂಬೆಗೆ ನಮಸ್ಕರಿಸಿ ನಾವೆಲ್ಲರೂ ಸಹಿತ ಅಣ್ಣ ತಮ್ಮಂದಿರು ಅನ್ನೋ ಆ ಒಂದು ವಿಶೇಷವಾಗಿರುವ ರಹಸ್ಯ, ಆ ಜ್ಞಾನವನ್ನು ನಾವು ಅರ್ಥಕೊಳ್ಳದಿರಾ ನಾನು ನಂದು ಅಥವಾ ನನ್ನೇ ಬೇಲು ಅಥವಾ ನನ್ನ ಧರ್ಮ ಬೇಲು, ಯಾವುದು ಧರ್ಮ? ನಾವೆಲ್ಲರೂ ಅರ್ಥ ಮಾಡ್ಕೋಬೇಕದ್ದು ಮಾನವ ಧರ್ಮ. ಈ ಮಾನವ ಧರ್ಮ ಅಂದ್ರೆ ಏನು? ಹಸಿವಾಗತ್ತೆ, ಅನ್ನವನ್ನೇ ತಿನ್ನಬೇಕು. ನನ್ನ ಧರ್ಮ ಬೇರೆ ಇದೆ, ನಾನು ಮಣ್ಣು ತಿಂತೀನಿ ಅಂದ್ರೆ ಆಗುವುದಿಲ್ಲ. ನಾನು ಅನ್ನವನ್ನೇ ತಿನ್ನಬೇಕು, ಮತ್ತೊಂದು ಧರ್ಮವು ಅನ್ನವನ್ನೇ ತಿನ್ನಬೇಕು. ಅಲ್ಲಿಗೆ ಹಸಿವು ಅನ್ನಕ್ಕೆ ಸಮಾನ ಆಯಿತು. ಅನ್ನ ತಿನ್ನೋದ್ರಿಂದ ಹಸಿವು ನೀಗಿಸ್ಕೋಬಹುದು. ಇನ್ನು ಗಾಳಿ, ಈ ಸುಂದರವಾದಂತಹ ಪ್ರಾಕೃತಿಕ ಒಂದು ಜೀವನದಲ್ಲಿ ಈ ಪ್ರಕೃತಿಯ ಮಧ್ಯದಲ್ಲಿ ಬರ್ತಕ್ಕಂಥ ಸುಂದರವಾದಂತಹ ಗಾಳಿ ಸುವಾಸನೆ ಅಥವಾ ಒಳ್ಳೆಯ ಗಾಳಿಯೋ ಅಥವಾ ನಮ್ಮ ಜೀವವನ್ನು ಉಳಿಸುವಂತಹ ಆ ಜೀವಾತ್ಮ ವಾಯುದೇವರ ಆ ವಿಶೇಷವಾಗಿರ್ತಕ್ಕಂಥ ಹನುಮನ ಕೊಡತಕ್ಕಂಥ ವಾಯುದೇವರ ಅನುಗ್ರಹಿಸತಕ್ಕಂಥ ಗಾಳಿ ಇದೆಯಲ್ಲ, ಈ ಗಾಳಿಗೆ ಜಾತಿ ಇಲ್ಲ. ಅಲ್ಲಿ ನಂದೊಂದು ಜಾತಿ ನಿಂದೊಂದು ಜಾತಿ ಅಂದಾಗ ಆ ಜಾತಿಗಳಿಗೆ ವಿಭಜನೆ ಆಗಿ ಅಯ್ಯೋ ನನಗೆ ಪ್ರತ್ಯೇಕವಾದ ಗಾಳಿ, ನಿನಗೆ ಪ್ರತ್ಯೇಕವಾದ ಗಾಳಿ ಅಲ್ಲಿಲ್ಲ. ಉರಿಯೋ ಬೆಂಕಿ, ಅಲ್ಲಿ ಜಾತಿ ಇದೆಯಾ? ಯಾವ ಜಾತಿ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಅವರು ಹಚ್ಚುವ ಬೆಂಕಿಯೂ ಒಂದೇ, ನಾನು ಹಚ್ಚುವ ಬೆಂಕಿಯೂ ಒಂದೇ. ಎಲ್ಲವೂ ಸಹಿತ ಬೆಂಕಿ ಸುಡುತ್ತೆ. ಗಾಳಿ ಉಸಿರಾಟದಲ್ಲಿದೆ, ಆಹಾರ ಹೊಟ್ಟೆಗೆ ಬೇಕಾಗಿದೆ, ಜಲ ಅದಕ್ಕೂ ಸಹಿತ ಜಾತಿ ಇಲ್ಲ. ಹೀಗಿರಬೇಕಾದ್ರೆ ಜಾತಿ ಎಂಬತಕ್ಕಂತಹ ಬೇರನ್ನ ನಾವು ಎಲ್ಲೋ ಒಂದು ಕಡೆ ಕಿತ್ತು ಹಾಕದಿರ ಇದ್ರೆ, ನಾಳೆ ಜಾತಿ ಎಂಬತಕ್ಕಂಥ ಬೇರಲ್ಲಿ ಬೆಳೀತಕ್ಕಂಥ ವೃಕ್ಷಗಳು ಪ್ರತಿಯೊಂದು ಜಾತಿಗೂ ಒಂದೊಂದು ವೃಕ್ಷಗಳಾಗಿ ನಿಮ್ಮೆಲ್ಲರೂ ಸಹಿತ ಆಯಾ ವೃಕ್ಷಗಳ ಕಡೆ ಸೆಳಿತಾ ಹೊರಟ್ರೆ ಭಾರತ ದೇಶ ಚೂರ್ಚೂರಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ಮನುಷ್ಯನ ಗುಣ ಸಂಪೂರ್ಣ ನಶಿಸಿ ಹಾಳಾಗೋಗ್ಬಿಡುತ್ತೆ. ಅದಾಗಬಾರ್ದು. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸಹಿತ ಆ ತಾಯಿಯ ಮಕ್ಕಳು, ನಾವು ದೇವರ ಮಕ್ಕಳು ಅನ್ನೋದನ್ನ ನಾವು ಚಿಂತನೆ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಬಹುಶಃ ಇದೆಲ್ಲವೂ ನಾನಿವತ್ತು ಯಾಕೆ ಹೇಳ್ತಿದ್ದೀನಿ, ಹೊರ ಪ್ರಪಂಚದಲ್ಲಿ ನಡೀತಿರ್ತಕ್ಕಂತಹ ಅವಘಡಗಳು ಎಲ್ಲರ ಮನೆಯಲ್ಲೂ ಗೊತ್ತಾಗ್ತಿದೆ. ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳನ್ನ ವಿದ್ಯೆ ಕಲಿಸಲಿಕ್ಕಾಗಿ ಒಳ್ಳೆ ಶಾಲೆಗೆ ಕಳಿಸಿದ್ರೆ ಅಲ್ಲಿ ಇಂತಹ ಒಂದು ವ್ಯತ್ಯಾಸಗಳು ನಡೆದು ಎಲ್ಲೋ ಒಂದು ಕಡೆ ಅಸಮಾಧಾನ ತುಂಬಿ ತುಳುಕ್ತಾ ಇದೆಯಲ್ಲ. ನೀನು ಹೀಗೆ ಬದುಕಬೇಕು, ನೀನು ಇದನ್ನೇ ಮಾಡಬೇಕು, ನೀನು ಹೀಗೆ ನಡಿಬೇಕು, ಅಥವಾ ನೀನು ಇದನ್ನೇ ಪ್ರಾರ್ಥನೆ ಮಾಡಬೇಕು, ಇದಷ್ಟೇ ನಿನ್ನ ದೇವರು ಅಂತ ಹೇಳುವಂತಹದ್ದು ಇದು ನೀಚ ಸಂಸ್ಕೃತಿ. ಇದನ್ನ ಹೊರತುಪಡಿಸಿ, ಇದನ್ನು ಬಿಟ್ಟು ನಾವು ಬದುಕುವಂತಹ ಕಲೆಯನ್ನು ಕಲಿಸಿ ಗೌರವಿಸಿ, ಮನುಷ್ಯನ ಗೌರವಿಸತಕ್ಕಂತಹದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪರಿಶ್ರಮವನ್ನು ಅರ್ಥವಿರತಕ್ಕಂತಹದ್ದು, ನಿನ್ನ ಮುಂದಿನ ಜೀವನಕ್ಕೆ ಬೇಕಾಗಿರತಕ್ಕಂಥ ಅಮೂಲ್ಯವಾದಂತಹ ಸುಂದರ ಕ್ಷಣಗಳನ್ನು ತಿಳಿಸ್ತಕ್ಕಂತಹದ್ದು, ಅದು ಪಾಠ ಪ್ರವಚನ. ಇದನ್ನು ಮಾಡಬೇಕಾಗಿದೆ ಇವತ್ತು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ. ಅದನ್ನು ಹೊರತುಪಡಿಸಿ ಎಲ್ಲೋ ಒಂದು ಕಡೆ ಬೆಂಕಿ ಹಚ್ಚಿ ಉರಿಸ್ತಕ್ಕಂತಹದ್ದು ಇದು ಸಮಂಜಸವಲ್ಲ. ಹಾಗೆ ಹಠ ಪಡಿಸ್ತಕ್ಕಂತಹದ್ದು, ಹಠ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಶಾಲೆಯ ಸಮವಸ್ತ್ರ ಎಲ್ಲರಿಗೂ ಸಿದ್ಧ ಹಕ್ಕು. ಏನು ಶಾಲೆ ನಿಗದಿಪಡಿಸುತ್ತೆ,
ಏನು ಶಾಲೆಯಲ್ಲಿ ಇರ್ತಕ್ಕಂಥ ಪದ್ಧತಿಗಳು ಹೇಳುತ್ತೆ, ಶಾಲೆಯಲ್ಲಿ ಕೂತ್ಕೊಂಡು ಪಾಠ ಕಲಿಬೇಕಾದ್ರೆ ಸಂಪೂರ್ಣವಾದಂಥ ರೀತಿ ಒಂದು ಪ್ರತ್ಯೇಕವಾದಂಥ ಮಾರ್ಗವನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಚಿಂತನೆಯಲ್ಲಿದ್ದರೆ ಅದಕ್ಕಿಂತ ಮುಖ್ಯವಾದಂಥದ್ದು ಮತ್ತೊಂದಲ್ಲ. ಶಾಲೆಯಲ್ಲಿ ಪಾಠ ಹೇಳುವಂತಹ ಗುರುಗಳು ದೇವರ ಸಮಾನ. ಯಾಕೆಂದರೆ ಮುಂದಿನ ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬಹಳ ಮುಖ್ಯ. ಗುರುವಿಗಿರ್ತಕ್ಕಂಥ ಸ್ಥಾನಮಾನ ಅಂತದ್ದು. ನಮಗೆ ಅರಿವಿಲ್ಲದ್ರಿಂದ, ನಮಗೆ ಜ್ಞಾನ ಇಲ್ಲದ್ರಿಂದ, ನಮಗೆ ಸಂಪೂರ್ಣವಾದಂತಹ ನಮ್ಮಲ್ಲಿ ಅಧೋಗತಿ ಇರೋದ್ರಿಂದ ಅಥವಾ ಅವಿದ್ಯಾವಂತರ ನಾವು ಅದರಿಂದ ಆ ವಿದ್ಯೆಯನ್ನು ಕಲೀಲಿಕ್ಕಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ದೇಗುಲಕ್ಕೆ ನಾವು ಹೊರಡ್ತೀವಿ. ಆ ವಿದ್ಯಾ ದೇಗುಲದಲ್ಲಿ ಕಲುಷಿತ ಮಾಡಿ ಅಲ್ಲಿ ಇಲ್ಲದಂಥ ರೀತಿಯಲ್ಲಿ ನಾವು ಹಿಂಸೆ ಮಾಡಬಾರದು, ಅಲ್ಲಿ ತೊಂದರೆ ಕೊಡಬಾರದು. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪುಟ್ಟ ಪುಟ್ಟ ಮಕ್ಕಳು, ಪ್ರತಿಭೆಗಳು, ವಿದ್ಯಾವಂತರು ಪ್ರತಿಯೊಬ್ಬರಲ್ಲೂ ಸಹಿತ ಒಂದೇ ಇರಬೇಕು. ನಾವು ಭಾರತಾಂಬೆಯ ಮಕ್ಕಳು, ನಾವು ದೇವರ ಮಕ್ಕಳು. ನಾವು ಕಲಿಬೇಕಾದ್ದು ಇಲ್ಲಿ ವಿದ್ಯೆ ಮಾತ್ರ. ಇಲ್ಲಿ ಹೇಳ್ಕೊಡುವ ಗುರು ದೇವರು ಮಾತ್ರನೇ. ಇಲ್ಲಿ ದೇವರೇ ಇರ್ತಕ್ಕಂಥದ್ದು. ದೇವರ ಸಾನ್ನಿಧ್ಯದಲ್ಲಿ ನಮ್ಮದು ಬೇರೆ ಯಾವ ಚಟುವಟಿಕೆ ಇರಬಾರದು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕಲ್ತ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಈ ನಿಮ್ಮ ಆನಂದ್ ಗುರುಜಿಯವರ ಧ್ವನಿ. ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳುವ ವಿಚಾರ ಮಹರ್ಷಿ ಡೈರಿನ ತೆಗಿರಿ. ಒಳ್ಳೆಯದಾಗಲಿ. ವಿಜಯ್, ರಾಶಿಯ ಚರಿತ್ರೆ ಹೇಳ್ತೀನಿ ಅಂತ ಹೇಳಿ ಖಂಡಿತಮ್ಮ. ವಿಚಾರ ತಗೊಳ್ಳುವಷ್ಟರೊಳಗೆ ಯಾವುದೋ ಒಂದು ವಿಚಾರ ತಲೆಯಲ್ಲಿ ಕೂತ್ಕೊಳ್ತಾ ಇರುತ್ತೆ. ಹಾಗೆ ರಾಶಿಫಲದಲ್ಲೂ ರಾಶಿಫಲ ಬೇಕು, ಹಾಗೆ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬೇಕು, ಅದಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರಗಳು ಬೇಕು. ಮಹರ್ಷಿ ಡೈರಿನ ಎಲ್ಲರೂ ಸಿದ್ಧಿ ಮಾಡಿಟ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ಮಹರ್ಷಿ ಡೈರಿನಲ್ಲಿ ನೀವು ಬರ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ 4, 1, 2, 3, 4. ಭರಣಿ 1, 2, 3, 4. ಕೃತಿಕ 1. ಅಂದರೆ ಅಶ್ವಿನಿ 4, ಭರಣಿ 4, ಕೃತಿಕ 1. ಈ 9 ಪಾದಗಳು ಒಂದು ರಾಶಿ, ಅದು ಮೇಷರಾಶಿ. ಮೇಷರಾಶಿ ಇಲ್ಲಿ ನಮ್ಮಲ್ಲಿರಬೇಕಾಗಿರ್ತಕ್ಕಂಥದ್ದು ಒಟ್ಟು ನಕ್ಷತ್ರ ಮತ್ತು ಪಾದಗಳು 4, 4, 8, 1, 9. ಹೀಗಿರಬೇಕಾದ್ರೆ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮದು ಯಾವ ರಾಶಿ ಎಂಬತಕ್ಕಂಥದ್ದು. ನಕ್ಷತ್ರ ನಿಮ್ಮದು ಅಶ್ವಿನಿ ಆಗಿದ್ದು, ಭರಣಿ ಆಗಿದ್ದು, ಕೃತಿಕ 1ನೇ ಪಾದ ಆಗಿದ್ದರೆ ನಿಮ್ಮದು ಮೇಷರಾಶಿ. ಈ ಮೇಷರಾಶಿಗೆ ಸಂಬಂಧಪಡುವಂತಹ ಅಕ್ಷರಗಳು ಯಾವುದು ಅದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಚು, ಚೆ, ಚೋ, ಲ, ಲಿ, ಲು, ಲೇ, ಲೋ, ಆ. ಇಷ್ಟು ಅಕ್ಷರಗಳು ಇದು ಮೇಷರಾಶಿಗೆ ಸಂಬಂಧಪಡುತ್ತೆ. ಮೇಷರಾಶಿಯ ಲಾಂಛನ ಆಡು ಅಥವಾ ಮೇಕೆ. ನಿಮ್ಮ ಲಾಂಛನ ಆಡು ಅಥವಾ ಮೇಕೆ. ಮೇಕೆ, ಆಡು ಎರಡು ಒಂದನೇ, ಆದರೂ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ರಾಶಿಯ ರತ್ನ ಹವಳ. ಚೆನ್ನಾಗಿರ್ತಕ್ಕಂಥ ಹವಳ ನೋಡಿ. ಹವಳ ಒಂದು ಧರಿಸೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಬರುತ್ತೆ, ಚರ್ಮದ ಕಾಂತಿ ಉದ್ಭವಿಸುತ್ತೆ. ಅಷ್ಟೇ ಅಲ್ಲದಿರ ದಂಪತಿಗಳ ಮಧ್ಯದಲ್ಲಿ ಎಂತಹ ವಿರಸದ ಸನ್ನಿವೇಶ ಆದರೂ ಅದು ಸರಸದ ಲಾಪವಾಗಿ ಮಾಡುತ್ತೆ. ಹೆಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತೆ. ಹೆಣ್ಣು ಮಾಂಗಲ್ಯ ಎಲ್ಲಿರಬೇಕು? ತನ್ನ ಹೃದಯದ ಮಧ್ಯಭಾಗದಲ್ಲಿದ್ದರೆ ಮಾಂಗಲ್ಯಕ್ಕೆ ಅರ್ಥ. ನಮ್ಮಲ್ಲಿ ಗೋಲ್ಡ್ ಜಾಸ್ತಿ ಇದೆ ಅಂತ ಹೊಕ್ಕಳ ತನಕ ಹಾಕೊಂಡು ಓಡಾಡಿದ್ರೆ ಅದು ಮಾಂಗಲ್ಯ ಅಲ್ಲ, ಅದು ಸರ. ಸರ ಬೇರೆ, ಮಾಂಗಲ್ಯ ಬೇರೆ. ಮಾಂಗಲ್ಯದ ಸ್ಥಾನಮಾನ, ಮಾಂಗಲ್ಯ ಸಾರ್ವತ್ರಿಕವಾಗಿ ಹೇಳಬಹುದಾದ್ರೆ ಮಾಂಗಲ್ಯ ಮತ್ತೊಬ್ಬರ ಕಣ್ಣು ಕಾಣಬಾರದು ಅಂತ ಹೇಳ್ತಾರೆ. ತನ್ನ ಪುರುಷನಿಗಲ್ದಿರ ಅಂದ್ರೆ ತನ್ನ ಪತಿದೇವರಿಗಲ್ದಿರ ಮತ್ತೊಬ್ಬರಿಗೆ ಮಾಂಗಲ್ಯ ಕಾಣಬಾರದು. ಮಾಂಗಲ್ಯ ಇನ್ನೊಬ್ಬರ ಮನೆಗೆ ಮುತ್ತೈದೆಯರ ಹೆಣ್ಣು ಮಕ್ಕಳು ಹೋದಾಗಲೂ ಸಹಿತ ನೀವು ಆ ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೊಳ್ಬೇಕಾದ್ರೆ ನಿಮ್ಮ ಸೀರೆ ಸೆರಗು ಒಳಗಡೆಯಿಂದಲೇ ಕುಂಕುಮ ಮಾಡಬೇಕು ವಿನಃ ಸೆರಗಿಂದ ಆಚೆ ತೆಗಿಬಾರದು ಅಂತ ಹೇಳ್ತಾರೆ. ಮಾಂಗಲ್ಯಕ್ಕೆ ಯಾವುದೇ ಕಾರಣಕ್ಕೂ ದೃಷ್ಟಿದೋಷ ಆಗಬಾರದು. ಮಾಂಗಲ್ಯ ಬಹಳ ಬೇಗ ಆಕರ್ಷಣೆ ಆಗುತ್ತೆ. ಮಾಂಗಲ್ಯಕ್ಕೆ ಇಲ್ಲದ ಕಣ್ಗಳು ಬೀಳುತ್ತೆ. ಅದರಿಂದ ಇನ್ನಷ್ಟು ಸಮಸ್ಯೆಗೆ ದಾರಿಯಾಗುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಮೇಲಿಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬರ್ತಿದೆ ಅಂದ್ರೆ ಬಹುಶಃ ನಿಮ್ಮ ಮಾಂಗಲ್ಯದ ಮೇಲೆ ಇರ್ತಕ್ಕಂಥ ಕೆಟ್ಟ ಕಣ್ಣು. ಈ ವಿಚಾರ ಹೇಳ್ತಾ ಹೊರಟ್ರೆ ನಾನು ಈ ದಿನ ಸಂಪೂರ್ಣವಾಗಿ ಮಾಂಗಲ್ಯದ ಬಗ್ಗೆನೇ ಮಾತಾಡಬೇಕಾಗತ್ತೆ. ಇರಲಿ, ಅದನ್ನು ಮತ್ತೊಂದು ದಿವಸ ತೆಗೆದುಕೊಳ್ಳೋಣ. ಇವತ್ತು ವಿಚಾರ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೇಷರಾಶಿ, ಅದಕ್ಕೆ ಸಂಬಂಧಪಡ್ತಕ್ಕಂಥ ನಕ್ಷತ್ರಗಳು, ಹಾಗೆ ಅದೃಷ್ಟದ ರತ್ನ ಹವಳ, ಹಾಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು. ಮೇಷರಾಶಿಯವರಿಗೆ ಬಿಳಿಯ ಬಣ್ಣ ಮತ್ತು ಕೆಂಪು ಬಣ್ಣ. ಸಾಮಾನ್ಯಕ್ಕೆ ನೀವು ಬಟ್ಟೆ ಧರಿಸೋದು ಒಂದು ಬಿಳಿ ಬಣ್ಣನ ತುಂಬಾ ಇಷ್ಟಪಡ್ತೀರಿ ಅಥವಾ ಕೆಂಪು ಬಣ್ಣನ ಇಷ್ಟಪಡ್ತೀರಿ. ಇಲ್ಲಿ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಹೇಳುವಂತಹ ಮೇಷರಾಶಿಗೆ ಸಂಬಂಧಪಟ್ಟಂತಹ ಗುಣಗಳು, ಅದರ ಚಹರೆಗಳನ್ನು ತಿಳ್ಕೊಂಡ್ರೆ ನಿಮ್ಮ ಮನಸ್ಸು ಮೇಷರಾಶಿ ಅಂದ್ರೆ ನಿಮ್ಮದು ಮೇಷರಾಶಿನೇ ಆಗಿದ್ದರೆ ಇಷ್ಟೆಲ್ಲ ನಿಮ್ಮಲ್ಲಿ ಬೇಕಾಗುವಂತಹದ್ದಿರುತ್ತೆ. ಇಷ್ಟೆಲ್ಲ ಗುಣಗಳು ಖಂಡಿತವಲ್ಲೂ ನಿಮ್ಮದಾಗಿರುತ್ತೆ. ಈ ಒಂದು ವಿದ್ವತ್ತು, ಈ ಖಂಡಿತವಾದಂತಹ ಈ ಗುಣಗಳು ನಿಮ್ಮಲ್ಲಿಲ್ಲ ಅಂದ್ರೆ ಬಹುಶಃ ಮೇಷರಾಶಿ ಅಲ್ಲ, ಇಲ್ಲಿವರೆಗೂ ಎಲ್ಲೋ ಬೇರೆ ನೋಡ್ತಾನೆ ಇರ್ತೀರಿ. ಅದು ನಿಮಗೆ ಅರ್ಥ ಆಗಿರೋದಿಲ್ಲ. ಅದಕ್ಕೆ ನಾನು ರಾಶಿಫಲ ಹೇಳಬೇಕಾದ್ರೆ ಆ ಲಗ್ನನೂ ಹೇಳಿರ್ತೀನಿ, ಆ ರಾಶಿಗೂ ಹೇಳ್ತೇನೆ. ಆ ರಾಶಿಯಲ್ಲಿ ಅಥವಾ ಆ ಲಗ್ನದಲ್ಲಿ ಜನಿಸಿದ್ರೆ, ಕೆಲವು ಸತಿ ನಾವು ಮೇಷ ಲಗ್ನದಲ್ಲಿ ಜನಿಸಿರ್ತೀವಿ, ನಮ್ಮ ರಾಶಿ ತುಲಾ ರಾಶಿ ಆಗಿರುತ್ತೆ.
ಈಗ ಏನು ಮಾಡಬೇಕು? ನಾನು ಮೇಷಲಗ್ನದ ಭವಿಷ್ಯತ್ತನ್ನು ನೀವು ತಿಳ್ಕೊಳ್ಬೇಕು, ಹಾಗೆ ತುಲಾರಾಶಿಯ ಭವಿಷ್ಯತ್ತನ್ನು ನೀವು ತಿಳ್ಕೊಳ್ಬೇಕು. ಇವೆರಡೂ ಆಲೋಚನೆ ಮಾಡಿದ್ರೆ ನಿಮಗೆ ಭವಿಷ್ಯ ಕರೆಕ್ಟ್ ಆಗಿರುತ್ತೆ. ಅದಕ್ಕಾಗಿ ಮೇಷರಾಶಿ ಮೇಷಲಗ್ನ ಅಂತ ನಾನು ಹೇಳಿರ್ತೇನೆ. ಈಗ ನಾನು ಹೇಳ್ತಾ ಇರೋದು ಮೇಷರಾಶಿ ಮಾತ್ರ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು, ಹಾಗೆ ಅದೃಷ್ಟ ದಿನ ಭಾನುವಾರ ಮತ್ತು ಮಂಗಳವಾರ. ಅದೃಷ್ಟದ ದಿನ ಭಾನುವಾರ ಮತ್ತು ಮಂಗಳವಾರ. ಅದೃಷ್ಟದ ದೇವರು ಶಿವ ಮತ್ತು ಹನುಮ. ಮೇಷರಾಶಿಯವರು ಹೆಚ್ಚು ಆರಾಧನೆ ಮಾಡಬೇಕಾದ್ದು, ನಂಬಬೇಕಾದ್ದು, ಪ್ರಾರ್ಥನೆ ಮಾಡಬೇಕಾದ್ದು ಶಿವನ, ಹನುಮನ. ಸಾಮಾನ್ಯಕ್ಕೆ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರು 100% ಎಲ್ಲರೂ ಹನುಮನ ಪ್ರಿಯರಾಗಿರ್ತಾರೆ. ಹನುಮ ಅಂದರೆ ಅವರು ಪ್ರತಿಯೊಬ್ಬರು ಆ ಕ್ಷಣನೂ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಹನುಮ ಮತ್ತು ಶಿವನ ಆರಾಧನೆ ನಿಮ್ಮ ರಾಶಿ ಫಲದಲ್ಲಿ ವಿಶೇಷವಾದಂಥ ಫಲವನ್ನು ಕೊಡ್ತಕ್ಕಂತಹದ್ದು. ಇನ್ನು ಹನುಮ ಮತ್ತು ಶಿವ ಅದಾದ ನಂತರ ಅದೃಷ್ಟದ ಸಂಖ್ಯೆ 6 ಮತ್ತು 9. ಅದೃಷ್ಟದ ಸಂಖ್ಯೆ 6 ಮತ್ತು 9. ಅದೃಷ್ಟದ ದಿನಾಂಕ ಅಂತ ತೆಗೆದುಕೊಳ್ಳೋದಾದರೆ 9, 18, 27. ಬಹಳ ಚೆನ್ನಾಗಿದೆ. 9, 18, 27 ಯಾವ ಕಡೆಯಿಂದ ಲೆಕ್ಕ ಮಾಡಿದ್ರೂ ಅದು 9. ಆ 9ರ ಸಂಖ್ಯೆ ಮೇಷರಾಶಿಯವರಿಗೆ ಅದೃಷ್ಟವನ್ನು ತರ್ತಕ್ಕಂತಹದ್ದು. ಅದಕ್ಕೆ 9, 18, 27, 2, 7, 9, 8, 1, 9, 9, 9. ನೋಡಿ ಹೇಗಿದೆ ಅದೃಷ್ಟ ಅಂತಕ್ಕಂಥದ್ದು. ಇನ್ನು ಮಿತ್ರ ರಾಶಿ, ನಿಮಗೆ ಆ ಮಿತ್ರ ರಾಶಿ ಅಂತಕ್ಕಂಥದ್ದು ನಿಮ್ಮ ರಾಶಿಗೆ ಯಾವ್ಯಾವ ರಾಶಿಗಳು ಮಿತ್ರರಾಗಿರ್ತಾರೆ ಇದು ಬಹಳ ಮುಖ್ಯ. ಯಾಕೆಂದ್ರೆ ಆ ವ್ಯಕ್ತಿಗಳ ಜೊತೆ ಸ್ನೇಹ ಬೆಳೆಸಿದ್ರೆ ನಿಮಗೆ ಅದೃಷ್ಟವೇ ಸರಿ. ಅಂತಹ ರಾಶಿಯವರು ಯಾರು? ಒಂದು, ಮೇಷರಾಶಿಯವರಿಗೆ ಸಿಂಹರಾಶಿ, ತುಲಾರಾಶಿ ಮತ್ತು ಧನುರಾಶಿ. ಸಿಂಹ, ತುಲಾ, ಧನುರಾಶಿ. ನಿಮ್ಮ ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ಸ್ನೇಹ ಇರಲಿ, ನಿಮ್ಮ ಪ್ರೀತಿ ಇರಲಿ, ಯಾವುದೇ ಇದ್ರೂ ಈ ರಾಶಿಗಳೊಂದಿಗೆ ನೀವು ವಿಶ್ವಾಸವನ್ನು ಬೆಳೆಸಬಹುದು. ಬೆಳೆಸಿದ್ರೆ ಅದರ ಫಲಾಫಲಗಳೇನು ಹೇಗಿರುತ್ತೆ? ನಿಮ್ಗೆ ಅಂಥದ್ದೇ ಸ್ನೇಹಿತರಿರ್ತಾರೆ, ಅಂತಹವ್ರ ಮಧ್ಯೆ ನಿಮ್ಮ ಬಾಂಧವ್ಯ ಬೆಳೆಯುತ್ತೆ. ನೋಡಿ, ಪರೀಕ್ಷೆ ಮಾಡಿ. ಇನ್ನು ಶತ್ರು ರಾಶಿ ಅಂದರೆ ಯಾವಾಗೂ ಕತ್ತಿ ಬಸಿತಕ್ಕಂಥದ್ದು. ನೀವು 2 ಹೆಜ್ಜೆ ಮುಂದೆ ಹಾಕಿದ್ರೆ ನೋಡಪ್ಪ ಅವ್ನು ಮುಂದೆ ಹೋಗ್ತಿದ್ದಾನೆ, ನಾನು ಹೋಗಬೇಕಾದಂಥ ಸ್ಥಳ ಅವ್ನು ನೋಡ್ತಿದ್ದಾನಲ್ಲ, ಅಥವಾ ನಾನು ಮಾಡಬೇಕಾದ ಕೆಲಸ ಅವ್ನು ಮಾಡ್ತಿದ್ದಾನಲ್ಲ, ಇವನ್ನೇನಾದರೂ ಮಾಡಿ ಮುಗಿಸ್ಬೇಕು, ಇವನ್ನೇನಾದರೂ ಮಾಡಿ ಹೊಡಿಬೇಕು, ಇವನ್ನೇನಾದರೂ ಮಾಡಿ ಹಿಂದೆ ಹಾಕಬೇಕು, ನಾನು ಓಡುವಾಗ ನನ್ನ ಮುಂದೆ ಇವನು ಬರಲೇಬಾರದು. ಇಂತಹ ಮನಸ್ಥಿತಿ ಇರತಕ್ಕಂಥ ಒಂದು ರಾಶಿಗಳು ಶತ್ರು ರಾಶಿ, ಮಿಥುನ ಮತ್ತು ಕನ್ಯಾ. ಇನ್ನು ವಿಶಿಷ್ಟವಾದಂತಹ ಗುಣ, ನಿಮ್ಮಲ್ಲಿರುವಂತಹ ಗುಣ ಇದೆಯಲ್ಲ ಅದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಮೂಗಿನ ತುದಿಯಲ್ಲಿ ಕೋಪ ಇರತಕ್ಕಂಥದ್ದು. ಮೇಷರಾಶಿಯವರು ಸಾಮಾನ್ಯಕ್ಕೆ ಒಲೆಯಲ್ಲ, ಒಲಿದ್ರೆ ಕೈ ಹಿಡಿದ್ರೆ ಬಿಡೋದಿಲ್ಲ. ಅಂದರೆ ನಿಮ್ಮಲ್ಲಿ ಆ ಗುಣ ಇದೆ. ಅದಕ್ಕಾಗಿ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಧೈರ್ಯವೂ ಇದೆ ಮತ್ತು ಅತಿಯಾದಂಥ ಮೂಗಿ ತುದಿಯಲ್ಲಿ ಕೋಪ ಇರುತ್ತೆ. ಯಾವತ್ತೂ ಅತಿಯಾದಂಥ ಕೋಪಿಷ್ಟರಿರ್ತಾರಲ್ಲ, ಕೋಪ ಮತ್ತು ಕಾರವಾಗಿ ಮಾತಾಡ್ತಕ್ಕಂಥದ್ದು ನಿಷ್ಠೂರವಾದಿಗಳು, ಅವರೊಳಗಡೆ ವಿಷ ಇಟ್ಕೊಳ್ಳಲ್ಲ. ಒಳಗಡೆ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋದಿಲ್ಲ. ನಿಷ್ಕಲ್ಮಶವಾಗಿ ಒಳಿತನ್ನು ಆಲೋಚನೆ ಮಾಡಿ ಒಳ್ಳೇದಾಗ್ಲಿ ಅಂತ ಆಲೋಚನೆ ಮಾಡುವಂಥ ಗುಣ ಮೇಷರಾಶಿಯವರದಾಗಿರುತ್ತೆ. ಇನ್ನು ರಾಶ್ಯಾಧಿಪತಿ, ನಿಮ್ಮ ರಾಶಿಗೆ ಅಧಿಪತಿ ಇಲ್ಲಿ ಕುಜ. ತತ್ವ ಅಗ್ನಿ, ರಾಶಿ ತತ್ವ ಚರ, ದಿಕ್ಕು ಪೂರ್ವಾಭಿಮುಖ, ಲಿಂಗ ಪುರುಷ ಮತ್ತು ವರ್ಣ ಕ್ಷತ್ರಿಯ, ಸ್ವಭಾವ ಕ್ರೂರ. ಇರಲಿ, ಆ ಕ್ರೂರವಾದರೂ ಅದರಲ್ಲೂ ಒಂದಷ್ಟು ತಿಳಿಯಾದಂತಹ ನೀರಿರುವಂಥ ಅಂಶವೇ. ಇನ್ನು ಕಾಲಪುರುಷನ ಅಂಗ ಬಂದು ಅಂದರೆ ಈ ರಾಶಿ ತಲೆಭಾಗವನ್ನು ಸೂಚನೆ ಮಾಡುತ್ತೆ. ಈ ರಾಶಿ ಮೇಷರಾಶಿ ತಲೆಭಾಗವನ್ನು ಸೂಚನೆ ಮಾಡುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಅಶ್ವಿನಿ ನಕ್ಷತ್ರದವರು ಹೊಂಗೆ ಮರವನ್ನು ಆರಾಧನೆ ಮಾಡಬೇಕು. ಭರಣಿ ನಕ್ಷತ್ರದವರು ಹತ್ತಿ ಮರವನ್ನು ಆರಾಧನೆ ಮಾಡಬೇಕು. ಕೃತಿಕಾ ನಕ್ಷತ್ರದವರು ಕಗ್ಲಿ ವೃಕ್ಷವನ್ನು ಆರಾಧನೆ ಮಾಡಬೇಕು. ಇದು ರಾಶಿಯಲ್ಲಿರ್ತಕ್ಕಂಥದ್ದು ಮೇಷರಾಶಿಯ ಗುಣ, ಮೇಷರಾಶಿ ಬಗ್ಗೆ ಚರಿತ್ರೆ. ಇದನ್ನ ಅಲ್ಲದಿರ ಮೇಷ ಪ್ರಾರಂಭ ಆಗಿದೆ, ಮೀನರಾಶಿವರೆಗೂ ಹೊರಡೋಣ. ಇದಾದ ನಂತರ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅದಾದ ನಂತರ ನಿಮ್ಮ ಅದೃಷ್ಟದ ವೃಕ್ಷಗಳು ಯಾವುದು, ಯಾವ ವೃಕ್ಷವನ್ನ ನಿಮ್ಮ ಮನೆ ಬಳಿ ಬೆಳೆಸಬೇಕು, ಯಾವ ವೃಕ್ಷವನ್ನ ನಿಮ್ಮ ಮನೆ ಬಳಿ ಬೆಳೆಸಿ ಅದಕ್ಕೆ ಪ್ರತಿ ದಿವಸ ಬೆಳಿಗ್ಗೆ ಒಂದು ಲೋಟ ನೀರು ಹಾಕಿದ್ರೆ ಅದು ನಿಮ್ಮನ್ನು ಹೇಗೆ ಸಂರಕ್ಷಣೆ ಮಾಡುತ್ತೆ, ಹೇಗೆ ನಿಮ್ಮನ್ನು ಕಾಪಾಡುತ್ತೆ. ಎಂತಹ ಕಷ್ಟಕಾಲದಲ್ಲೂ ಸಹಿತ ಆ ವೃಕ್ಷದ ಫಲ ನಿಮ್ಮನ್ನು ಕೈ ಹಿಡಿಯುತ್ತೆ. ಆದರೆ ಆ ವೃಕ್ಷ ಯಾವುದು? ಸ್ವಲ್ಪ ದಿವಸ ಕಾಯಬೇಕು. ತಾವು ಕೂತ್ಕೊಳ್ಳಿ. ಈಗ ಪಂಚಾಂಗ ಶ್ರವಣ ರಾಶಿ ಫಲ. ಖಂಡಿತಮ್ಮ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಅಂಬಾ ಹರಿಂಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸ್ವರ್ಣಾಂ ವರದಾರಣೀಂ ಚ ವರಸದಾಂ ಧೂತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂ ಕುಶದ್ರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣೀಂ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೀಯ ಶಿಶಿಋತು ಮಾಘ ಮಾಸ ಶುಕ್ಲ ಪಕ್ಷ
9/2/2022 ಬುಧವಾರ ಅಷ್ಟಮಿ. ಇವತ್ತು ಕೃತಿಕಾ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬೇಕಾಗಿದೆ. ನಾನು ನಂದು ಎಂಬತಕ್ಕಂಥದ್ದನ್ನೆಲ್ಲವನ್ನು ಬಿಟ್ಟು ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಎಂತಹ ಅಸಮಾಧಾನವನ್ನಾದರೂ ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ರೀತಿಯಲ್ಲಿದ್ದರೆ ಭಗವಂತ ಕೊಡಬೇಕಾದಂತಹ ಎಲ್ಲ ಮೌಲ್ಯಗಳನ್ನು ಕೊಡ್ತಾನೆ. ಹಾಗೆ ಇಲ್ಲಿ ನಾನು ನಂದು ಅಂತಕ್ಕಂಥದ್ದನ್ನು ಬಿಡೋಣ, ನಾವೆಲ್ಲರ ಒಂದು ಎಂಬತಕ್ಕಂಥದ್ದನ್ನು ಆರಾಧನೆ ಮಾಡೋಣ. ಭಗವಂತ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವಚ. ಗೋವಿಂದ ಗೋವಿಂದ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಗಣಪತಿಯ ಪ್ರಾರ್ಥನೆ ಆಯಿತು. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ನಮ್ಮ ಯಶಸ್ಸಿಗಾಗಿ, ನಮ್ಮೆಲ್ಲರ ಹಿತಕ್ಕಾಗಿ, ನಮ್ಮೆಲ್ಲರ ಹಾಕುವ ಹೆಜ್ಜೆಯಲ್ಲಿ ಭಗವಂತನ ಕೃಪಾಕಟಾಕ್ಷವನ್ನು ಪಡೆಯಲಿಕ್ಕಾಗಿ, ಹಾಗೆ ಇವತ್ತಿನ ಕಾಯಕದಲ್ಲಿ ಹೇಗಿರಬೇಕು ಎಂಬತಕ್ಕಂಥ ರಹಸ್ಯವನ್ನು ತಿಳ್ಕೊಳ್ಳೋಕ್ಕಾಗಿ ನವಗ್ರಹಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ವೃತ್ತಿಯಾಗಿ ತಾವು ಏನು ಕೆಲಸ ಮಾಡಬೇಕಾಗಿದೆಯೋ, ಯಾವುದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗನ್ಸುತ್ತೋ ಅದರಂತೆ ನಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಎಲ್ಲಾ ತರಹ ಕಾಯಕದಲ್ಲಿ, ಅಂದರೆ ಎಲ್ಲಾ ತರಹ ಕೆಲಸ ಕಾರ್ಯಗಳಲ್ಲೂ ಏನಾದರೂ ಒಂದು ಲಾಭವನ್ನು ಗಟ್ಟಿಪಡಿಸಿಕೊಂಡು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮನಸ್ಸಲ್ಲಿ ಸ್ವಲ್ಪ ದ್ವಂದ್ವ ಚಿಂತನೆಗಳಿರತಕ್ಕಂಥದ್ದಿರುತ್ತೆ. ಮೇಷರಾಶಿಯವರಿಗೆ ಇವತ್ತು ನಾನು ನಂದು ಎಂಬತಕ್ಕಂತಹ ಮನಸ್ಥಿತಿ ಇರೋದ್ರಿಂದ ಅಷ್ಟು ಸರಿಸಮಾನವಾದಲ್ಲ. ನಮ್ಮ ಕಾರ್ಯಕ್ರಮದಲ್ಲೂ ಹೇಳ್ತೀವಿ, ನಿಮ್ಮಲ್ಲಿರತಕ್ಕಂಥ ಹಿರಿಯರು ಹೇಳಿರ್ತಾರೆ, ಸಾಧ್ಯವಾದಷ್ಟು ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಹಾಗೆ ಮೇಷರಾಶಿಯವರು ಇವತ್ತಿನ ದಿವಸ ಸರಿಸುಮಾರು 12 ಗಂಟೆಯಿಂದ 4:20 ತನಕ ಅಷ್ಟು ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತರಾಗಿದ್ದರೆ ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಶಕ್ತಿ ದೇವತೆಯ ಆರಾಧನೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ಮಾಡುವ ಕೆಲಸದಲ್ಲಿ ಯಶಸ್ಸಿದೆ. ಬುಧನ ಅನುಗ್ರಹವೂ ತಮಗಿದೆ. ಹಾಗಾಗಿ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನ ಈಶಾನ್ಯ ಭಾಗದಲ್ಲಿ ನಿಂತು, ಅಂದರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ನಿಂತು ಒಂದು ಚಿಟಿಕೆಯ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಎಷ್ಟೇ ಜ್ಞಾನವಂತರಾಗಿದ್ದರೂ ಬುದ್ಧಿವಂತರಾಗಿದ್ದರೂ ಮತ್ತೊಬ್ಬರ ಸಲಹೆ ತೆಗೆದುಕೊಳ್ಳಿ, ಖಂಡಿತ ಒಳಿತಾಗುತ್ತೆ. ಹಾಗೆ ಇವತ್ತು ಸಂಪೂರ್ಣವಾಗಿ ಭಗವಂತನ ಕೃಪೆಯಿಂದ ಏನಾದರೂ ಒಂದು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ನೀವು ಆದಷ್ಟು ಒಳ್ಳೆಯ ಸನ್ಮಾರ್ಗದತ್ತಿದ್ದರೆ ಖಂಡಿತ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೂ ಗಣಪತಿಯ ಅನುಗ್ರಹ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯೂ ಭಗವಂತನ ಕೃಪಾಕಟಾಕ್ಷದಿಂದ ಸಿದ್ಧಿಯಾಗಲಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ನೀವು ಧರಿಸಿರುವಂತಹ ಯಾವುದೇ ಒಂದು ವಸ್ತ್ರವಾದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಕೈಯಲ್ಲಿರ್ತಕ್ಕಂಥ ನಿಮ್ಮ ಕರ್ಚೀಫು ಅಥವಾ ನಿಮ್ಮ ಪಾಕೆಟಲ್ಲಿ ಒಂದು ಚಿಕ್ಕದಾದಂಥ ಬಿಳಿಯ ಬಣ್ಣದ ಬಟ್ಟೆಯನ್ನು ಇಟ್ಕೊಳ್ಳೋದ್ರಿಂದ ಖಂಡಿತ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸರಿಸುಮಾರು ಮಧ್ಯಾಹ್ನ 12ರಿಂದ 12:45 ಮಾತ್ರ ಸ್ವಲ್ಪ ಎಚ್ಚರಿಕೆ ಇದ್ದು ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಶಕ್ತಿ ದೇವರ ಪ್ರಾರ್ಥನೆ ಬೇಕು. ಮನೆಯಲ್ಲಿರ್ತಕ್ಕಂತಹ, ಅಂದರೆ ನಿಮ್ಮ ಜನ್ಮದಾತರನ್ನ, ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾತಿನಂತೆ ನಡೀತಕ್ಕಂಥದ್ದು, ಅವರ ಮಾರ್ಗದರ್ಶನ ಪಡಿತಕ್ಕಂಥದ್ದು, ಅವರನ್ನ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿಸ್ಕೊಂಡು ನಂತರ ನೀವು ಆಚೆ ಹೊರಟ್ರೆ ವೃಷಭ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಹೊರಡಬೇಕು, ವ್ಯವಹಾರವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದರೂ ಒಂದು ಕಾಯಕವನ್ನು ಮಾಡಬೇಕು, ಒಂದಷ್ಟು ಬದಲಾವಣೆ ತರಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾಗಿ ಎಲ್ಲೋ ಸಮಸ್ಯೆ ಆಗ್ತಾ ಇದೆ, ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆ ಕಾಣೆಯಾಗ್ತಾ ಇದೆ, ನಗುಮುಖ ಎಂಬತಕ್ಕಂಥದ್ದು ಬಹಳ ದೂರ ಆಗ್ತಾ ಇದೆ. ಇಂತಹದ್ದೆಲ್ಲ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಮಾಡಬೇಕಾದ್ದು ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು. ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡಿ ಅನುಗ್ರಹ ಪಡೆಯೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ನಿಮ್ಮ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಬಹುದಾದರೆ ಬಹಳ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಸಾಂಬ ಸದಾಶಿವವನ್ನು ಪ್ರಾರ್ಥನೆ ಮಾಡಿ ನಂತರ ಮನೆಯಿಂದ ಆಚೆ ಹೊರಡಿ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ತಂದುಕೊಳ್ತೀರಿ. ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಮನಸ್ಸಿದೆ. ಆದರೆ ಆರೋಗ್ಯ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಕೆಲಸಕ್ಕೆ ಬಾರದಂತ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಅಂದ್ರೆ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಶ್ರಮಿಸಿದ್ರು ಸಹಿತ ಅಷ್ಟೇ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮನೆ ಇರ್ತಕ್ಕಂಥ ಹಿರಿಯರು ಏನು ಅವರು ಮಾರ್ಗದರ್ಶನ ಮಾಡ್ತಾರೆ ಅದರಂತೆ ನಡೀರಿ. ಯಾವತ್ತೂ ಹಿರಿಯರ ಮಾರ್ಗದರ್ಶನ ನಿಮ್ಮ ಜೀವನದ ಯಶಸ್ಸನ್ನ ಸಿದ್ಧಿಪಡಿಸ್ತಕ್ಕಂತಹದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಕಾಯಕವನ್ನು ಅಂದರೆ ಇವತ್ತಿನ ಕೆಲಸ ಕಾರ್ಯಗಳನ್ನು ಏನೇ ಮಾಡಬೇಕಾದ್ರೂ ನಿಮ್ಮ ಮನಸ್ಸಲ್ಲೊಂದಿಷ್ಟು ಕಸವಿಸಿ ಇದೆ. ಯಾವುದೇ ಒಂದು ಪ್ರಯತ್ನ ಪಟ್ಟರು, ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಪರಿಪೂರ್ತಿ ಆಗುತ್ತೋ ಇಲ್ವೋ, ಅಥವಾ ಎಲ್ಲೋ ಒಂದಿಷ್ಟು ಅಸಮಾಧಾನ ಆಗಬಹುದೇನೋ, ಅಥವಾ ಸಮಾಧಾನ ಇಲ್ಲದಂತಹ ರೀತಿಯಲ್ಲಿ ನಿಮ್ಮ ಚಿಂತನೆ ನಡೀತಾ ಇರೋದ್ರಿಂದ ಒಂದಿಷ್ಟು ಆಲೋಚನೆ ಸರಿಯಾದ ರೀತಿ ಮಾಡಬೇಕಾಗಿದೆ. ಹಾಗೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಆದರೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಮಾರ್ಗ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕಾಗಿ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಸಾನ್ನಿಧ್ಯಕ್ಕೆ ಹೊರಟಾಗ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆನ 1 ಚಿಟಿಕೆ ಅಂದರೆ ಚಿಕ್ಕದು, ಒಂದಿಷ್ಟು ಜಾಸ್ತಿ ತೆಗೆದುಕೊಂಡು ಅಲ್ಲಿ ಹಾಕಿದ್ರೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ನಗುಮುಖ ಸಿಗುತ್ತೆ. ಅದರಲ್ಲೂ ಸಿಂಹರಾಶಿಯವರಿಗೆ ಒಂದಿಷ್ಟು ಅಭಿವೃದ್ಧಿಯನ್ನ ಖಂಡಿತ ನೀವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆ ಅರಿಶಿನ ಹಾಕೊಂಡು 1-2 ಹನಿ ನೀರು ಹಾಕಿ ಅರಿಶಿಣದ ಉಂಡೆಯನ್ನು ಮಾಡಿ ಉತ್ತರಾಭಿಮುಖವಾಗಿ ನಿಂತು, ಇವತ್ತು ಯಾವುದೇ ಒಂದು ಗ್ರಹದೋಷಗಳಲ್ಲಿ ಏನೇ ವ್ಯತ್ಯಾಸ ಆದರೂ, ಯಾವುದೇ ಒಂದು ದುಷ್ಟಶಕ್ತಿಗಳ ಅಟ್ಟಹಾಸ ಇದ್ರೂ, ಅಥವಾ ಇವತ್ತಿನ ನಮ್ಮ ಜಾತಕದಲ್ಲಿ ಬಂದಿರತಕ್ಕಂಥ ಯಾವುದೇ ದೋಷ ಇದ್ರೂ ಬೇಗ ದೂರ ಆಗಲಿ ಅಂತ ಹೇಳಿ ಆ ಅರಿಶಿಣದ ಉಂಡೆಯನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ಆ ಕರಗುವುದನ್ನು ನೀವು ಕಣ್ಣಲ್ಲಿ ನೋಡಬೇಕು. ಅರಿಶಿಣದ ಉಂಡೆ ನೀರಲ್ಲಿ ಕರಗೋದನ್ನು ನೀವು ಕಣ್ಣಲ್ಲಿ ನೋಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಸಂಭವಿಸುವಂತಹ ಯಾವುದೇ ಸಮಸ್ಯೆಗಳಿದ್ರೂ ಅಲ್ಲಿಂದಲೇ ದೂರ ಆಗುತ್ತೆ. ಇದು ಬಹಳ ವಿಶೇಷ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಆತ್ಮೀಯರಿಂದಲೇ ಮನಸ್ಸು ನೋವುಂಟಾಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಯಾವುದು ಸರಿಯೋ, ಯಾವುದು ತಪ್ಪೋ, ಏನ್ ಮಾಡಬೇಕು, ಯಾವ್ದು ಬಿಡಬೇಕು, ಇದು ಯಾವುದನ್ನು ಸಹಿತ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ದೂರವಾಗಿ ಆಲೋಚನೆ ಮಾಡಿಬಿಡ್ತೀರಿ. ಅಂದ್ರೆ ಭಗವಂತ ನಮಗೇನು ಕೊಟ್ಟಿದ್ರಲ್ಲಿ ನಾವು ಹೇಗಿರಬೇಕು, ಹೇಗೆ ನಾವು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಇದನ್ನು ನೀವೇನೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ ಯಾರಾದರೂ ಹಸಿವಲ್ಲಿರ್ತಕ್ಕಂಥವ್ರಿಗೂ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಏನಾದ್ರೂ ಸಹಾಯವನ್ನು ಮಾಡಿ ಅವರ ಮನಸ್ಸನ್ನು ತೃಪ್ತಿಪಡಿಸಿದ್ರೆ ನಿಮ್ಮ ಮನಸ್ಸು ಭಗವಂತ ತೃಪ್ತಿಪಡಿಸ್ತಾನೆ. ಕನ್ಯಾ ರಾಶಿಯವರು ಶ್ರದ್ಧೆಯಿಂದ ಭಕ್ತಿಯಿಂದಿರಿ. ಕೋಪ ಅಂತಕ್ಕಂಥ ದೂರ ಮಾಡಿ ನಗನಗ್ತಾ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಅಷ್ಟೇ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮಾಡುವ ಕೆಲಸಗಳಲ್ಲಿ ಯಶಸ್ಸಿನ ಹಾದಿ ಇದೆ. ಒಂದು ಆತ್ಮಸ್ಥೈರ್ಯ, ಧೈರ್ಯ ಇದೆ. ಏನು ಮಾಡಿದ್ರೂ ನಾನು ಸಾಧಿಸ್ತೀನಿ, ನಾನು ಮಾಡಬಲ್ಲೆ, ನಾನು ನಡೀತೀನಿ, ಅಥವಾ ಒಂದು ಸಾಧನೆಯನ್ನು ಮಾಡಿ ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ ನಿಮಗೆ ಬಹಳ ದೃಢವಾಗಿದೆ.
ಹಾಗೆ ನೀವು ಮಾಡೋದನ್ನು ಸಹಿತ ಯಾವುದೇ ಆದರೂ ಯಾರಿಗೂ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಅಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹೊಸದಾದಂಥ ವ್ಯವಹಾರಗಳಲ್ಲಿ ನೀವು ಏನು ಚಿಂತನೆ ಮಾಡಿದ್ರೂ, ಏನು ಕೈಗೆತ್ತಿಕೊಂಡ್ರೂ ಅಷ್ಟೇ ಒಳ್ಳೆ ಫಲಗಳಿದೆ. ಆದರೆ ನಿಮಗೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಿ. ಅದಾದ ನಂತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಒಂದಿಷ್ಟು ಆಲೋಚನೆ ಇರಲಿ. ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಕೆಲಸ ಮಾಡುತ್ತಾ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ಒಳಿತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ಏನೇ ಮಾಡಬೇಕು ಅಂತ ಮುನ್ನಡೆದ್ರೂ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಮನಸ್ಸು ನೋವು ಉಂಟಾಗ್ತಾ ಇರುತ್ತೆ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಂಡು ಒಂದು ಒಳಿತನ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೇದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದರ ಫಲಾಫಲಗಳು ನೀವು ಸಿದ್ಧಿಪಡಿಸ್ಕೊಂಡಂಗೆ ಇರುತ್ತೆ. ಹಾಗೆ ಇವತ್ತು ನೀವು ಮಾಡುವ ಯಾವುದೇ ಒಂದು ಕಾಯಕವಾದರೂ ಅದನ್ನು ಅರ್ಥೈಸಿಕೊಂಡು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಂಡು ಒಂದಿಷ್ಟು ತೊಗರಿಬೇಳೆ, ಒಂದಿಷ್ಟು ಕೆಂಪು ವಸ್ತ್ರ, ಒಂದಿಷ್ಟು ಕೆಂಪು ಹೂವು, ಜೊತೆಗೆ ಕೆಂಪು ಗಂಧ, ಇಂಥದ್ರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಕುಲದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಭಗವತಿ ಶ್ರೀಮದಂಬಾಯ ನಮಃ ಅಂದರೆ ಆ ತಾಯಿನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಅಷ್ಟೇ ಒಳಿತನ್ನ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಏನು ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಭಾಗ್ಯಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಇಲ್ಲಿ ಬೆಳಗುಂಟೆ ಹತ್ರ ತೋಟಪುರದಲ್ಲಿ. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಆಯ್ತು, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳಮ್ಮ. ಮನೆಗೆ 2ನೇ ಕೊರೋನಾ ಬಂದಾಗ ಯಜಮಾನ ತೀರ್ಕೊಂಡ್ರು, ತಂದೆನೂ ತೀರ್ಕೊಂಡ್ರು. ಒಂದೊಂದು ವಾರ ಹೆಚ್ಚಿಕೊಂಡು ಗುರುಜಿ. ಅಯ್ಯೋ ಭಗವಂತ. ಸುಮಾರು ಸರಿ ಕಾಲ್ ಮಾಡ್ದೆ, ಬರ್ಲಿಲ್ಲ. ನಮ್ದು ಇವಾಗ ಯಜಮಾನ ತೀರ್ಕೊಂಡ್ಮೇಲೆ ಒಂಚೂರು ಪ್ರಾಬ್ಲಮ್ ಆಗೋದು ಆಗ್ತಿದ್ವು. ಅದ್ರ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮಕ್ಳು ಎಷ್ಟು ಜನ? ಮಕ್ಳು 2 ಗುರುಜಿ, ಗಂಡ್ ಮಕ್ಳು. ಹೌದಾ, ಏನ್ ಮಾಡ್ತಾರೆ ಮಕ್ಕಳು? ಅದೇ ಕೂಲಿ ಕೆಲಸ ಮಾಡ್ತಾರೆ ಗುರುಜಿ. ಓಹೋ, ಮಕ್ಕಳು ಕೂಲಿ ಓದ್ಲಿಲ್ವಾ? ಕೆಲಸ ಮಾಡ್ತಾರೆ. ಅದು ಫಸ್ಟ್ ಒಂದ್ಸರಿ ಕೇಸ್ ಹಾಕಿದ್ರು ಹೇಳಿ, ನಮ್ ತಾತಂಗೇನ 2ನೇ ಹೆಂಡತಿ ಅಂತೆ. ಆ ಕೇಸ್ ಹಾಕಿದ್ರು. ಆ ಕೇಸು ಎಲ್ಲ ಮಾತಾಡ್ ಕೂತ್ಕೊಂಡು ತೀರ್ಮಾನ ಮಾಡಿ 1.5 ಸೈಟ್ ಕೊಟ್ಟಿದ್ರು. ಅವರು ಇವಾಗ ಎಲ್ಲ ಮಾತಾಡ್ಕೊಂಡ್ಬಂದು 1.5 ಸೈಟ್ ಕೊಟ್ಟಿದೀವಲ್ಲ ಅಂದ್ಬಿಟ್ಟು ಸುಮ್ನಾದ್ರೆ ಇವಾಗ ಎಷ್ಟು ಸರ್ವೆ ನಂಬರ್ ಅವ ಅಷ್ಟು ಸರ್ವೆ ನಂಬರ್ ಕೊಡ್ರಿ ಅಂತಾರೆ. ಅಯ್ಯೋ. ನಮ್ದು ಜಾಸ್ತಿ ಇಲ್ಲ ಆಸ್ತಿ, ಎಲ್ಲ ಒಂದ್ ಚೂರು ಐತಿ ಗುರುಜಿ. ನಮ್ ತಾತ ಎಲ್ಲ ಮಾರ್ಕೊಂಡು ಎಲ್ಲ ಒಂದ್ ಸ್ವಲ್ಪ ಮಾಡ್ಗವ್ರೆ. ಅಲ್ಲ, ಏನಿದ್ರೆ ಇರ್ಲಿ, ಇರ್ತಕ್ಕಂಥದ್ದಾದ್ರೂ ಮಕ್ಕಳಿಗೂ ನಿಮಗೂ ಒಂದ್ ಸ್ವಲ್ಪ ಅನುಕೂಲವಾಗಿ ಎಲ್ಲ. ನೋಡಮ್ಮ, ನಾನೊಂದು ಮಾತಾಡ್ತೀನಿ. ಕೋರ್ಟ್ ಮೆಟ್ ಹತ್ತೋದಕ್ಕಿಂತ ಮುಖ್ಯವಾಗಿ ನೀವೇ ಕೂತ್ಕೊಂಡು 10 ರೂಪಾಯಿ ಜಾಸ್ತಿ ನೀವು ತಗೊಳ್ಳಿ, 10 ರೂಪಾಯಿ ಜಾಸ್ತಿ ನೀವು 6 ರೂಪಾಯಿ ತಗೊಳ್ಳಿ. ಯಾರೋ ಒಂದು 10 ರೂಪಾಯಿ ಒಬ್ರು ಜಾಸ್ತಿ ತಗೊಂಡ್ರು ಒಂಥರ ಇನ್ನೊಬ್ರು ಕೋಪ ಮಾಡ್ಕೊಳ್ಳೋದು ಬೇಡ. ಅದೇ ಕೋರ್ಟ್ಗೆ ಹೋಗಿ 5 ವರ್ಷ 10 ವರ್ಷ 20 ವರ್ಷ ಆ ಭೂಮಿನ ಬಂಜರು ಮಾಡಿ ಆ ಭೂಮಿಲಿ ಒಂದು ಬೆಳೆದು ತೆಗಿದ್ದೀರಾ. ನಾನು ಹೋಗೋಂಗಿಲ್ಲ, ನೀವು ಹೋಗಿಲ್ಲ ಜಮೀನಿಗೆ. ಆ ಜಮೀನಲ್ಲಿ ಯಾರು ಏನೂ ಕೆಲಸ ಮಾಡ್ತಿದ್ರೆ, ಆ ಭೂಮಿಯಲ್ಲಿ ಏನೂ ಕೆಲಸ ಮಾಡ್ತಿದ್ರೆ ಭೂಮಿನ ಬಂಜರು ಬಿಟ್ಟರೆ ಅದು ನಮಗೆ ಇಲ್ಲದ ಶಾಪಕ್ಕೆ ಕ್ರಿಯೆ ಆಗುತ್ತೆ. ಅದಕ್ಕೋಸ್ಕರ ಕೋರ್ಟ್ ಮೆಟ್ಲು ಹತ್ತೋದಕ್ಕಿಂತ ಮುಂಚಿತವಾಗಿ ಕೂತ್ಕೊಂಡು 10 ರೂಪಾಯಿ ನೀವು ಜಾಸ್ತಿ ತಗೊಳ್ಳಿ, ನಮಗೆ ಕೊಡಬೇಕಾದ್ದನ್ನು ಕೊಡಿ, ನಾವು ಕೊಟ್ಟಿದ್ರಲ್ಲಿ ನಾವು ತೃಪ್ತರಾಗಿರ್ತೀವಿ ಅಂತ ನೀವಾದರೂ ಹೇಳಬೇಕು, ಅವರಾದರೂ ಹೇಳಬೇಕು. ಇದನ್ನ ಅರ್ಥ ಮಾಡಿಕೊಂಡು ಯಾರೇ ಆದರೂ ಸಹಿತ ಇನ್ನು ಮುಂದೆ ನೀವು ಸಾಧ್ಯವಾದಷ್ಟು ಜಮೀನು ಕೇಸುಗಳನ್ನ ಕೇಸ್ ಹಾಕೊಂಡು ಅಲ್ಲಿ ಇಲ್ಲದ ರೀತಿ ಕಣ್ಣೀರು ಹಾಕೋದಕ್ಕಿಂತ ಕೂತ್ಕೊಂಡು 10 ರೂಪಾಯಿ ನೀವಾದ್ರೂ ತಿನ್ನಿ, 10 ರೂಪಾಯಿ ನಮಗಾದ್ರೂ ಬಿಟ್ಕೊಡಿ ಅಂತ ವಿನಯತೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಒಬ್ರಿಗೊಬ್ರು ಸಮರ್ಸ್ಕೊಂಡ್ಬಿಟ್ರೆ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಇದನ್ನೇ ಮಾಡಿ. ಒಳ್ಳೇದಾಗ್ಲಿ. ಗುರುಜಿಗ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನ ಧನು ರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ.
ವೃತ್ತಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಅಪರೂಪವಾಗಿರತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು, ಏನಾದ್ರು ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು 4 ಜನಗಳಲ್ಲಿ ಸೈ ಅನಿಸ್ಕೊಳ್ಬೇಕು. ಇಂತಹ ಮನಸ್ಥಿತಿ ಇವತ್ತು ಧನುರಾಶಿಯವರದು. ಆದರೆ ಧನುರಾಶಿಯವರಿಗೆ ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 4:15 ಅಷ್ಟು ಸರಿಸಮಾನವಾದಂಥ ಒಳ್ಳೆಯ ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇಲ್ಲ. ಹಾಗಾಗಿ ಇವತ್ತು ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಪ್ರಾರಂಭಿಕ ಕ್ಷಣದಲ್ಲೇ ಒಂದಿಷ್ಟು ಅಸಮಾಧಾನ ತುಂಬುತ್ತೆ. ಅದಕ್ಕಾಗಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯ ಪ್ರಾರ್ಥನೆ, ಹಾಗೆ ಗುರು ಹಿರಿಯರ ಮಾರ್ಗದರ್ಶನ. ಸಾಧ್ಯವಾದರೆ 1 ಹಿಡಿಯಷ್ಟು ಕಡಲೆಕಾಳನ್ನ ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಗಂಧವನ್ನು ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ತದನಂತರ ನಿಮ್ಮ ಜವಾಬ್ದಾರಿ ಸ್ಥಾನಕ್ಕೆ ಬಂದರೆ ಅಥವಾ ನಿಮ್ಮ ಕೆಲಸ ಕಾರ್ಯದ ಕಡೆ ನಡೆದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂತ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರು ನಿಮ್ಮ ಆರ್ಥಿಕ ಪರಿಸ್ಥಿತಿ ಖಂಡಿತ ಅಭಿವೃದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಸಮಾನವಾದಲ್ಲ. ಮಾನಸಿಕವಾದಂತಹ ಒತ್ತಡ, ಒಳಗಡೆ ಇರ್ತಕ್ಕಂಥ ನೋವಿನ ಕ್ಷಣಗಳು, ಅಂದ್ರೆ ಯಾವುದೇ ಒಂದು ವಿಚಾರ ಆದರೂ ಯಾರೊಬ್ಬರೊಂದಿಗೂ ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಒಳಗಡೆ ಇರ್ತಕ್ಕಂಥ ನೋವನ್ನು ಹಾಗೆ ಅದಂತಿರ್ತೀರಿ, ಅಥವಾ ಏನೋ ಒಂದು ಸಂಕಟವನ್ನು ಅನುಭವಿಸ್ತಾ ಇರ್ತೀರಿ, ಹೃದಯವನ್ನು ತುಂಬ ಭಾರವಾಗಿ ಇಟ್ಕೊಂಡಿರ್ತೀರಿ. ಒಳ ಮನಸ್ಸಲ್ಲಿರ್ತಕ್ಕಂಥ ನೋವು ಪಡುವಂತಹ ಆ ಚಿಂತನೆಗಳನ್ನ ಮತ್ತೊಬ್ಬರ ಬಳಿ ಹಂಚಿಕೊಂಡು ಅದನ್ನು ಮನಸ್ಸನ್ನು ಹಗುರಪಡಿಸ್ಕೊಳ್ಳೋಕೆ ಆಗುವುದಿಲ್ಲ. ಯಾಕೆಂದ್ರೆ ಪ್ರತಿ ಕ್ಷಣ ಒಂದಲ್ಲ ಒಂಥರ ಸಫರ್ ಪಡ್ತಾ, ಒಂದಲ್ಲ ಒಂಥರ ನೋವಿನ ಕ್ಷಣಗಳು ನಿಮ್ದಾದ್ರಿಂದ ಎಲ್ಲಿ ಹೇಗೆ ನಾವು ಏನು ಮಾತಾಡಿದ್ರೆ ಏನು ವ್ಯತ್ಯಾಸ ಆಗುತ್ತೋ, ಅದರಿಂದ ಯಾವ ತೊಂದರೆ ನಮಗೆ ಎದುರಾಗುತ್ತೋ ಅಥವಾ ಯಾವ ಸಮಸ್ಯೆಯಿಂದ ನಾವು ನರಳಬೇಕಾಗುತ್ತೋ ಎಂಬತಕ್ಕಂಥ ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವರನ್ನ ಪ್ರಾರ್ಥನೆ ಮಾಡಿ, ದೇವಿಯನ್ನ ಆರಾಧನೆ ಮಾಡಿ, ಜೊತೆಗೆ ನಿಮ್ಮ ಮಾತೃಶ್ರೀ ಅಂದ್ರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಸಮಸ್ಯೆ ಏನೇ ಬರಲಿ ಆಗಿಂದಾಗಲೇ ಕಷ್ಟಗಳನ್ನು ದೂರ ಮಾಡ್ಕೋಬೇಕು. ಅದಕ್ಕಾಗಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹೆಸರು ಕಾಳು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಶಿವಾಲಯಕ್ಕೆ ಬಂದು ಶಿವಾಷ್ಟೋತ್ತರವನ್ನು ಮಾಡಿಸ್ಕೊಳ್ಳಿ. ಓಂ ನಮಃ ಶಿವ ಎಂಬತಕ್ಕಂಥ ಶಿವ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಇದರಿಂದ ಒಂದಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಆದರೆ ಏನೂ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲೂ ಇದ್ದೀರಿ. ಮಧ್ಯಾಹ್ನ ಸರಿಸುಮಾರು 12ರವರೆಗೂ ಹೀಗೆ ಇರುತ್ತೆ. 12 ಗಂಟೆ ನಂತರ ಒಂದಿಷ್ಟು ಒಳಿತಾಗುತ್ತೆ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿಗಿಷ್ಟು ಸಮಾಧಾನ, ಒಂದು ಶಾಂತಿ, ಹಾಗೆ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂತಹದ್ದು, ವೃತ್ತಿಯಲ್ಲಿ ಒಂದಿಷ್ಟು ಬೆಲೆ ಬಾಳುವಂತಹ ಕೆಲಸಗಳನ್ನು ಮಾಡುವಂತಹದ್ದು, ಹಾಗೆ ನಿಮ್ಮ ಮನಸ್ಸು ಸಮಾಧಾನವಾಗಿ ಭಗವಂತನ ಕೃಪೆಯಿಂದ ಎಲ್ಲಾ ಒಳಿತಾಗ್ಲಿ ಎಂಬತಕ್ಕಂಥ ಚಿಂತನೆಯನ್ನು ನಡೆಸುವಂತಹದ್ದು. ಹಾಗೆ ಇವತ್ತು ತಾವು ಏನೆಲ್ಲ ಚಿಂತನೆ ಮಾಡ್ತಿದ್ರು, ಯಾವೆಲ್ಲ ಪರಗಳನ್ನು ಆಲೋಚನೆ ಮಾಡ್ತಿದ್ರು, ಯಾವುದೆಲ್ಲ ಸರಿ ತಪ್ಪುಗಳ ಮಧ್ಯದಲ್ಲಿ ವಿಮರ್ಶೆ ಮಾಡ್ತಿದ್ರು, ಇದೆಲ್ಲವನ್ನು ಸಿದ್ಧ ಪಕ್ವವಾಗಿ ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ ನಿಮ್ಮದಾಗುತ್ತೆ. ನೀವು ಮಾಡಬೇಕಾದ್ದು ಶಕ್ತಿ ದೇವರ ಪ್ರಾರ್ಥನೆ, ಗಣಪತಿಯ ಆರಾಧನೆ. ಗಣಪತಿಯ ಆರಾಧನೆಯನ್ನು ಮಾಡಿ, ಒಳಿತನ್ನು ಚಿಂತನೆ ಮಾಡಿ, ಒಳ್ಳೆದ್ರ ಬಗ್ಗೆ ಆಲೋಚನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ, ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟು ಸಮಂಜಸವಾದಲ್ಲ. ಅದರಿಂದ ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗ್ತಾ ಇದೆ. ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ದೂರಬಾರ ಪ್ರಯಾಣ ಹೊರಡಬೇಕು, ವ್ಯಾಪಾರ ವ್ಯವಹಾರನ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಸದಾಕಾಲ ನಮ್ಮನ್ನು 4 ಜನ ಗೌರವಿಸಬೇಕು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಇಂತಹ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ನಿಮಗೆ ಇವತ್ತಿನ ದಿವಸ ಒಂದು ದೇವಿಯ ಪ್ರಾರ್ಥನೆ ಮಾಡ್ತಾ ಮನೆಯಿಂದ ಆಚೆ ಹೊರಡುವಂತ ಕಾಲ 1 ಚಿಟಿಗೆ ಕಡಲೆಬೇಳೆ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ, ಯಾರಾದರೂ ಬಡ ಮಕ್ಕಳಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ನಿರ್ಗತಿಕರಿಗೋ ಏನಾದ್ರು ಒಂದಿಷ್ಟು ಸಹಾಯವನ್ನು ಮಾಡಿ, ಒಂದಿಷ್ಟು ಹಸಿವಲ್ಲಿರ್ತಕ್ಕಂಥವ್ರಿಗೆ ಅನ್ನದಾನವನ್ನು ಮಾಡಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಆಫೀಸ್ ಕೆಲಸ ಇರಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಇರಲಿ, ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಅದರಿಂದ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ದಿರ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಒಳ್ಳೆ ಯೋಗ ಇರತಕ್ಕಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ಶೀಘ್ರ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು, ಫಲಾಫಲಗಳು ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಶಿವರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ಹೇಳಿ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಪವಿತ್ರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಕೇಳ್ತಿದೆ ಕರೆ ಮಾಡ್ತಾ ಇರೋದು ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೆ ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ.
ಗುರುಗಳೇ ನಮ್ಗೆ 13 ವರ್ಷ ಆಗಿದೆ, ಮಕ್ಕಳೇ ಆಗಿಲ್ಲ ಗುರುಗಳೇ. ಅದಕ್ಕೋಸ್ಕರ ಪರಿಹಾರ ಇದ್ರೆ ಏನಾದ್ರು ಹೇಳಿ. 13 ವರ್ಷ ಆಗಿ ಇನ್ನೂ ಸಂತಾನ ಇಲ್ಲ. ಇದು ಮೆಡಿಕಲ್ ಏನು ಹೇಳ್ತಾರಮ್ಮ, ಡಾಕ್ಟರ್ ಏನು ಹೇಳ್ತಾರೆ? PCOD ಪ್ರಾಬ್ಲಮ್ ಅಂತ ಹೇಳಿದಾರೆ. ತುಂಬಾ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದೀನಿ, ಆದ್ರೂ ಏನು ಪ್ರಯೋಜನ ಆಗಿಲ್ಲ. ಆದರೂ ಇವತ್ತಿನ ಟೆಕ್ನಾಲಜಿ ತುಂಬ ಇದೆಮ್ಮ. ಇಂತಹ PCOD ಪ್ರಾಬ್ಲಮ್ಸ್ಗೂ ಸರಿಯಾದಂತಹ ಸೂಕ್ತ ಮಾರ್ಗದರ್ಶನ ಇದೆ. ಒಂದಿಷ್ಟು ಆಯುರ್ವೇದಿಕೋ ಅಥವಾ ನೋಡಮ್ಮ, ಒಬ್ಬರೇ ಡಾಕ್ಟರ್ ಅಂತ ಆಗೋದಿಲ್ಲ. ಒಬ್ಬರೆಲ್ಲ ಒಂದಲ್ಲ ಒಂದು ಕಡೆ ಬದಲಾಯಿಸಿ ಒಂದಷ್ಟು ಔಷಧಿಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು, ಮುಖ್ಯವಾಗಿ ಇಲ್ಲಿ ನೀವು ಸಮಾಧಾನವಾಗಿರಬೇಕು. ನಮಗೆ ಸಂತಾನ ಆಗಿಲ್ಲ ಅನ್ನೋ ಒಂದೇ ಕೊರತೆಯಿಂದ ಎಲ್ಲಾದ್ರಲ್ಲೂ ಒಂಥರ ನಿರಾಸೆ ನೋಡ್ಕೊಳ್ತಕ್ಕಂಥದ್ದು. ಇನ್ನೊಂದು ಗುರುಗಳೇ, ತುಂಬಾ ಬ್ಲೀಡಿಂಗ್ ಹೋಗುತ್ತೆ, 1 ಮಂತ್ ವರೆಗೂ ಬ್ಲೀಡಿಂಗ್ ಹೋಗುತ್ತೆ. ಅದರಿಂದನೇ ಪ್ರಾಬ್ಲಮ್, ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಒಂದು ಕೆಲಸ ಮಾಡಿ, ಈ ತರಹ ಇದ್ದಾಗ ನಾನು ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲೇ ಒಂದಷ್ಟು ಔಷಧಿಗಳನ್ನು ಹೇಳಿದ್ದೇನೆ ವಿಚಾರವಾಗಿ. ನನ್ನ ಕಾರ್ಯಕ್ರಮ ನೀವು ಎಷ್ಟು ನೋಡಿದ್ದೀರೋ ನನಗೆ ಗೊತ್ತಿಲ್ಲ, ಆದರೂ ಮತ್ತೊಮ್ಮೆ ಸೂಕ್ಷ್ಮ ಹೇಳ್ಕೊಡ್ತೇನೆ. ನೀವು ಸಾಧ್ಯವಾದಷ್ಟು ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿ ಇದ್ದಾಗ ಆ ಡೇಟ್ ಆದಂತಹ ಮೊದಲನೇ ದಿವಸ ಮೊಸರು ಮಜ್ಜಿಗೆನ ಬಿಡಿ. ಮೊಸರು ಮಜ್ಜಿಗೆ 2 ತಿನ್ನಬೇಡಿ. ಅದ್ರ ಜೊತೆಗೆ ಅಶೋಕಾರಿಷ್ಟ ಅಂತ ಬರುತ್ತೆ. ಅಶೋಕಾರಿಷ್ಟ ಎಂಬತಕ್ಕಂತಹ ಒಂದು ಟಾನಿಕ್ ಅನ್ನು ಆಯುರ್ವೇದಿಕಲ್ಲಿ ಸಿಗುತ್ತೆ. ಅದನ್ನು ತಂದು ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 1 ಸ್ಪೂನ್ ಅಷ್ಟು ತಗೊಳ್ಳಿ. ಇದ್ರ ಜೊತೆಗೆ ಈ ಮುಟ್ಟಿದ್ರೆ ಮುನಿ ಟಚ್ ಮಿ ನಾಟ್ ಅಂತಕ್ಕಂಥದ್ದಿದೆ. ಆ ಮುಟ್ಟಿದ್ರೆ ಮುನಿ ಸೊಪ್ಪನ್ನ, ಅದನ್ನ ಎಲೆ ಸೊಪ್ಪನ್ನ ತಂದು ಸ್ವಲ್ಪ ಜಜ್ಜಿಬಿಟ್ಟು 1 ಸ್ಪೂನ್ ಅಷ್ಟು, ಅದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ರಸ ತರ ತೆಗೆದು ಅದನ್ನು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತಗೊಳ್ಳಿ. ಆಯ್ತಮ್ಮ. ಈ ಬಟ್ಲಡಿಕೆ ಇದೆಯಲ್ಲ, ಬಟ್ಲಡಿಕೆ ಅಂದ್ರೆ ಈ ಹಸಿ ಅಡಿಕೆ ಅಂತ ಹೇಳ್ತಾರೆ. ಹಸಿ ಅಡಿಕೆ, ಗುಂಡಡಿಕೆ ಸಿಗುತ್ತೆ. ಅದನ್ನ ಹೊಡೆದು ಈ ಡೇಟ್ ಆದಾಗ ಒಂಚೂರು ಅದನ್ನ ನೀವು ದವಡೆಯಲ್ಲಿ ಇಟ್ಕೊಳ್ಳುವಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ನಿನ್ನ ಮಂತ್ಲಿ ಡೇಟ್ ಬರ್ತಕ್ಕಂಥ ಸಮಸ್ಯೆಗಳೇನಿದೆ ಈ 1 ತಿಂಗಳವರೆಗೂ ಈ ಸಮಸ್ಯೆ ಅಂದಲ್ಲ, ಇದು ಆದಷ್ಟು ಬೇಗ ನಿಲ್ಲುತ್ತೆ, ಗರ್ಭ ಶುದ್ಧಿ ಆಗುತ್ತೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಮಾಡಮ್ಮ. KR ಪುರಂನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಪವಿತ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವಿತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಫಲಗಳು, ಅದರಲ್ಲೂ ಮೇಷರಾಶಿಯ ಹಿಂದಿರುವಂತಹ ಚರಿತ್ರೆಯನ್ನು ತಿಳಿಸಿಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾಳಿನ ಸಂಚಿಕೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿ, ನಿಮ್ಮ ನಕ್ಷತ್ರಗಳು ಯಾವುದು, ಯಾವ್ಯಾವ ಪಾದ ಅಂದ್ರೆ ಯಾವ್ಯಾವ ನಕ್ಷತ್ರ ಯಾವ ಈ ವೃಷಭ ರಾಶಿಯವರಿಗೆ ಬರುತ್ತೆ ಮತ್ತು ವೃಷಭ ರಾಶಿಯವರು ಇರಬೇಕಾದಂಥ ರೀತಿ ಏನು ನಾಳೆ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕೆಲವಷ್ಟು ವಿಚಾರಗಳಿದೆ. ಮಕ್ಕಳು ಹೇಗಿರಬೇಕು, ಮಕ್ಕಳ ಜೀವನ ಏನು, ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಿ. ಭಾರತಾಂಬೆಯ ಮಕ್ಕಳಾಗಿ ಒಳ್ಳೆಯದಾಗಲಿ.